ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಅಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹುಣಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅವಿರಲಶಬ್ದಘನೌಘಲಪ್ರಕ್ಷಾಲಿತಸಕಲಭೂತಲಮಲಕಲಂಕ ಮುನಿವಿರುಪಾಸಿತತೀರ್ಥ ಸರಸ್ವತೀ ಹರಿತನೋಧುರಿತಾನ್ ಅಜ್ಞಾನತಿಮಿರಂಧಾನಾಂ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾದ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾದಾಮೋಘಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಪುರುಷಾರ್ಥ ಸಿದ್ಧಿಯೋಪಾಯ ಗ್ರಂಥದ ಆಧಾರದಿಂದ ನಮ್ಮ ಚರ್ಚೆ ಮೋಕ್ಷ ಮಾರ್ಗದ ಸ್ವರೂಪವನ್ನು ಆಧರಿಸಿ ನಡೀತಾ ಇದೆ. ಮೋಕ್ಷ ಮಾರ್ಗದ ಯಾವ ಸ್ವರೂಪ ಇದೆ, ಮೋಕ್ಷ ಮಾರ್ಗದ ಯಾವ ದಾರಿ ಇದೆ, ಆ ಮೋಕ್ಷ ಮಾರ್ಗದ ಸ್ವರೂಪ ಹಾಗೂ ಅದನ್ನು ಪಡೆದುಕೊಳ್ಳತಕ್ಕಂತಹ ರೀತಿ ಇತ್ಯಾದಿಗಳನ್ನು ಆಧರಿಸಿ ಚರ್ಚೆ ನಡೀತಾ ಇದೆ. ನಿಜವಾಗಿ ಜಿನ್ವಾಣಿಯಲ್ಲಿ ಎಲ್ಲೆಲ್ಲಿ ಧರ್ಮದ ಬಗ್ಗೆ ವರ್ಣನೆ ಇದೆ, ಎಲ್ಲೆಲ್ಲಿ ಜಿನ್ವಾಣಿಯಲ್ಲಿ ಧರ್ಮದ ಸ್ವರೂಪದ ಬಗ್ಗೆ ವರ್ಣನೆ ಇದೆ, ಅಲ್ಲಿ ರತ್ನತ್ರಯಕ್ಕೆ ಧರ್ಮ ಅಂತ ವರ್ಣನೆ ಇದೆ. ನಿಜವಾದ ಮೋಕ್ಷ ಮಾರ್ಗ ರತ್ನತ್ರಯ ಇದೆ, ನಿಜವಾದ ಧರ್ಮ ರತ್ನತ್ರಯ ಇದೆ, ಧರ್ಮದ ಸ್ವರೂಪ ರತ್ನತ್ರಯ ಇದೆ. ರತ್ನತ್ರಯವನ್ನು ಹೊರತುಪಡಿಸಿದಂತೆ ಧರ್ಮದ ನಿರೂಪಣೆ ಇಲ್ಲ. ರತ್ನತ್ರಯವೇ ನಿಜವಾದ ಧರ್ಮ ಇದೆ. ರತ್ನತ್ರಯ ನಿಜವಾದ ಧರ್ಮ ಇದೆ ಅಂದಮೇಲೆ ಅಂತಹ ಯಾವ ರತ್ನತ್ರಯ ಮೂರು ರತ್ನಗಳಿದೆ. ತ್ರಯ ಅಂದರೆ ಮೂರು ರತ್ನಗಳು ಸೇರಿ ಧರ್ಮ ಆಗುತ್ತೆ. ಒಂದು ರತ್ನ ಧರ್ಮ ಆಗೋದಿಲ್ಲ. ಏನು ಹೇಳ್ತಾರೆ? ಮೂರು ರತ್ನಗಳು ಸೇರಿ ಧರ್ಮ ಆಗುತ್ತೆ. ಮೂರು ರತ್ನಗಳು ಸೇರಿ ಹೇಗೆ ಧರ್ಮ ಆಗುತ್ತೆ? ಸಮ್ಯಕ್ ದರ್ಶನ ಮಾತ್ರ ಇದ್ದರೆ ಧರ್ಮ ಆಗೋದಿಲ್ಲ. ಸಮ್ಯಕ್ ಜ್ಞಾನ ಮಾತ್ರ ಇದ್ದರೆ ಹಾಗೂ ಆಗೋದಿಲ್ಲ. ಸಮ್ಯಕ್ ಚಾರಿತ್ರ ಮಾತ್ರ ಇದ್ದರೆ ಹಾಗೂ ಆಗೋದಿಲ್ಲ. ನಾವು ನೋಡ್ತೀವಿ, ಅನೇಕ ಜನರಿಗೆ ಚಾರಿತ್ರವನ್ನೇ ಧರ್ಮ ಅಂತ ತಿಳಿದಿದ್ದಾನೆ, ಇನ್ನೊಬ್ಬ ಅಜ್ಞಾನಿ ಜ್ಞಾನವನ್ನೇ ಧರ್ಮ ಅಂತ ತಿಳಿದಿದ್ದಾನೆ, ಇನ್ನೊಬ್ಬ ಶ್ರದ್ಧೆಯನ್ನೇ ಧರ್ಮ ಅಂತ ತಿಳಿದಿದ್ದಾನೆ. ಒಬ್ಬನಿಗೆ ಜ್ಞಾನ ಮಾರ್ಗ, ಒಬ್ಬನಿಗೆ ಶ್ರದ್ಧೆಯ ಮಾರ್ಗ, ಇನ್ನೊಬ್ಬನಿಗೆ ಭಕ್ತಿ ಮಾರ್ಗ, ಇನ್ನೊಬ್ಬನಿಗೆ ಚಾರಿತ್ರ ಮಾರ್ಗ. ಯಾವ ಮಾರ್ಗದಲ್ಲಿ ಬೇಕಾದರೂ ಮೋಕ್ಷಕ್ಕೆ ಹೋಗ್ಬೋದು. ಆದರೆ ವಾಸ್ತವಿಕತೆ ಹೀಗಿಲ್ಲ. ಶ್ರದ್ಧೆ, ಜ್ಞಾನ ಮತ್ತು ಚಾರಿತ್ರದ ಸಮ್ಮಿಲಿತ ರೂಪ ಯಾವುದಿದೆ ಅದು ಮೋಕ್ಷ ಮಾರ್ಗ ಇದೆ, ಅದು ಮೋಕ್ಷಕ್ಕೆ ಕಾರಣ ಇದೆ. ಹಾಗಾದರೆ ಏಕಾಂತವಾಗಿ ಸಮ್ಯಕ್ ದರ್ಶನ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಮ್ಯಕ್ ದರ್ಶನದ ಪ್ರಕಟತೆ ಆಗುತ್ತೆ, ಅದೇ ಸಮಯದಲ್ಲಿ ಜ್ಞಾನ ಮತ್ತು ಚಾರಿತ್ರಗಳಲ್ಲೂ ಕೂಡ ಸಮ್ಯಕ್ತ್ವ ಉತ್ಪನ್ನ ಆಗುತ್ತೆ. ಅವುಗಳ ಪೂರ್ಣತೆ ಕಾಲಕ್ರಮೇಣವಾಗಿ ಆಗ್ಬೋದು, ಆದರೆ ಪ್ರಕಟತೆಯಂತೂ ಅದೇ ಸಮಯದಲ್ಲಿ ಆಗುತ್ತೆ. ಹಾಗಾಗಿ ನಾವು ಯಾವ ರತ್ನತ್ರಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ, ಆ ರತ್ನತ್ರಯ ಸಂಪೂರ್ಣ ಏಕರೂಪ ಧರ್ಮ ಇದೆ.
ಒಂದೇ ರೀತಿಯಾದ ಧರ್ಮ ಇದೆ. ಅದರಲ್ಲಿ ಅನ್ಯ ರೂಪವಾದಂತಹ ಸ್ವರೂಪದ ವರ್ಣನೆ ವಾಸ್ತವಿಕವಾಗಿ ಇಲ್ಲ. ಮತ್ತು ಹೇಗಿದೆ ಕಿ ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ 3 ರತ್ನಗಳ ಸ್ವರೂಪಾತ್ಮಕವಾದಂತಹ ಧರ್ಮ ಇದೆ. ಈ ರತ್ನಗಳು ಹೇಗಿದೆ, ಈ ರತ್ನಗಳಿಗೆ ಯಾವುದಾದ್ರೂ ಬೆಲೆಯನ್ನು ಕೊಡೋಕ್ಕಾಗುತ್ತೇನೋ? ಸಂಸಾರದಲ್ಲಿ ಅತ್ಯಂತ ಅಮೂಲ್ಯವಾದಂತಹ ರತ್ನ ಯಾರ ಹತ್ರ ಇದೆ? ಕೊಯ್ನೂರ್ ಡೈಮಂಡ್. ಅದಕ್ಕಿಂತ अंतः बहुमूल्य रत्न होते हुए भी क्या कहते हैं, चिंतामणि रत्न की बात आती है ना जिनवानी में, तो किसी के पास चिंतामणि रत्न हो, चिंतामणि रत्न तो समझ में आती है ना. ಚಿಂತಾಮಣಿ ರತ್ನ ಅಂದರೆ ಏನು? ನೀ ಮನಸ್ಸಿನಲ್ಲಿ ಯಾವುದನ್ನು ಚಿಂತೆ ಮಾಡ್ತೀಯಾ ಅದು ನಿನ್ನ ಮುಂದೆ ಪ್ರಕಟ ಆಗುತ್ತೆ. उसको कहते ಚಿಂತಾಮಣಿ ರತ್ನ. ನಿನ್ನ ಹತ್ರ ಚಿಂತಾಮಣಿ ರತ್ನ ಇದ್ರೂ ಕೂಡ ನೀನು ಸುಖಿ ಆಗುತ್ತೀಯಾ ಅನ್ನೋದು ಏನೂ ಗ್ಯಾರಂಟಿ ಇಲ್ಲ. कहते इस बात की कोई गारंटी नहीं है कि चिंतामणि रत्न तुम्हारे पास होते हुए भी तुम सुखी हो जाओगे. नहीं, बिल्कुल नहीं, सुखी नहीं हो सकते. तो फिर किस बात से गारंटी है? ನಾನು ಯಾವುದರಿಂದ ಸುಖಿ ಆಗ್ತೀನಿ ಹಾಗಾದ್ರೆ? कि ಚಿಂತಾಮಣಿ ರತ್ನದಿಂದ ನೀನು ಸುಖಿ ಆಗೋದಿಲ್ಲ, ರತ್ನತ್ರಯದಿಂದ ನೀನು ಸುಖಿ ಆಗ್ತೀಯ. ರತ್ನತ್ರಯ ಇದ್ದರೆ ಗ್ಯಾರಂಟಿ ಇದೆ ನೀನು ಸುಖಿ ಆಗ್ತೀಯ ಅಂತ. ರತ್ನತ್ರಯ ಇದ್ದರೆ 100ಕ್ಕೆ 100% ಅಶ್ಯೂರೆನ್ಸ್ ಇದೆ कि 100% ಜೀವ ಶಾಶ್ವತ ಸುಖಿ ಆಗುತ್ತಾನೆ. ಯಾವುದರಿಂದ? ರತ್ನತ್ರಯದಿಂದ. ಆದರೆ ಅದೇ ರತ್ನತ್ರಯವನ್ನು ಬಿಟ್ಟು ನಾವೇನಾದರೂ ಅನ್ಯ ರತ್ನಗಳನ್ನು ಹುಡುಕ್ಲಿಕ್ಕೆ ಹೋದರೆ, ಅನ್ಯ ರತ್ನಗಳಲ್ಲಿ ಸುಖವನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಸಾಧ್ಯ ಇಲ್ಲ. ಅನ್ಯ ರತ್ನಗಳಂತೂ ಕೇವಲ ಸಾಂಸಾರಿಕ ಭೋಗಗಳನ್ನು ಕೊಡುವಂಥದ್ದಿದೆ. ಮತ್ತು ಸಾಂಸಾರಿಕ ಭೋಗಗಳು ಆಕುಲತೆಯನ್ನು ಉತ್ಪನ್ನ ಮಾಡುತ್ತೆ. ನಿನ್ನೆ ಆಕುಲತೆ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ. ಆಕುಲತೆಯೇ ವಾಸ್ತವಿಕವಾದ ದುಃಖ ಇದೆ. ಯಾವ ಆಕುಲತೆ ಇದೆ, ಈ ಭೋಗಗಳು ಆಕುಲತೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ರತ್ನಗಳ ಬಗ್ಗೆ ಮಾತಾಡ್ತಾ ಇಲ್ಲ. ರತ್ನತ್ರಯ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಅಮೂಲ್ಯವಾದ 3 ರತ್ನಗಳಿದೆ. ಅದರ ಹೆಸರು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಜಿನವಾನಿ ಎಲ್ಲ ಕಡೆಗೂ ಕೂಡ ಇದನ್ನೇ ವಾಸ್ತವಿಕವಾದ ಧರ್ಮ ಅಂತ ಕರೆದಿದೆ. ಆದರೆ ಇದನ್ನು ಬಿಟ್ಟು अब धर्म के नाम से क्या क्या चलने लग गया. ಯಾವುದು ಧರ್ಮ ಇದೆ ಕೆ ಹಾಗೆ ಮಾಡಿದ್ರೆ ಧರ್ಮ ಆಗುತ್ತೆ, ಹೀಗೆ ಮಾಡಿದ್ರೆ ಧರ್ಮ ಆಗುತ್ತೆ, ಅದು ಇದು. ಅರೆ ಪರದ್ರವ್ಯಗಳಿಂದ ಭಿನ್ನ ಸ್ವ ಆತ್ಮನ ಸನ್ಮುಖ ಆಗೋದು ಸಮ್ಯಕ್ ದರ್ಶನ ಇದೆ. ನಿನ್ನೆ ಹೇಳಿದರೆ ಅಮೃತಚಂದ್ರ ಸ್ವಾಮಿ. ಆದರೆ ಈ ರೀತಿಯಾದ ಸಮ್ಯಕ್ ದರ್ಶನವನ್ನು ಬಿಟ್ಟು ಎಲ್ಲ ರೀತಿಯಾದ ಕೆಲಸಗಳನ್ನು ಇವನು ಮಾಡಲಿಕ್ಕೆ ತಯಾರಿದ್ದಾನೆ. ಸಮ್ಯಕ್ತ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ನಿಜವಾದ ಸುಖ ಸಿಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಸಮ್ಯಕ್ ದರ್ಶನ ಪ್ರಕಟ ಮಾಡಿಕೊಳ್ಳತಕ್ಕಂತಹ ಎಲ್ಲ ರೀತಿಯಾದ ಅರ್ಹತೆಗಳು ನನಗೆ ಸಿಕ್ಕಿದೆ. साधिक 2000 सागर होते हैं ना संगी पंचेंद्रिय जीव के ತ್ರಸ್ಪರ್ಯಾಯ के, तो ಅದರಲ್ಲಿ ಎಷ್ಟು ಪರ್ಯಾಯಗಳಿದೆ ಮನುಷ್ಯ ಭವದ್ದು? ಏನು 1260 ಭವಗಳಂತೂ ಯಾವುದರದ್ದಿದೆ? ದೇವಗತಿದ್ದು. ಇನ್ನು 740 ಭವಗಳು ನರಗತಿದ್ದಿದೆ. ಈ 2000 ಇಲ್ಲೇ ಆಗೋಯ್ತು. ಇನ್ನು ಸಾಧಿಕ್ ಒಂದು ಸ್ವಲ್ಪ ಅಧಿಕ, तो थोड़ा अधिक इसका मतलब कितना अधिक? बहुत थोड़ा सा है ना. तो ಒಂದು ಭವ, ಎರಡು ಭವ, ಒಂದು ಸಾಗರ ಅಲ್ಲ, ಒಂದು ಸ್ವಲ್ಪ ಕೆಲವು ಭವಗಳು. ಆ ಕೆಲವು ಭವಗಳಲ್ಲಿ ಕೂಡ ಮನುಷ್ಯ ತಿರ್ಯಂಚ ಭವಗಳಿದೆ. ಅದರಲ್ಲಿ ಸನ್ನಿ ಪಂಚೇಂದ್ರಿಯ ಮನುಷ್ಯ ಭವ ಎಷ್ಟು ಕಡಿಮೆ ಇದೆ ಏನು ಹೇಳ್ತಾರೆ. ಆದರೆ ಧರ್ಮದ ಹೆಸರಲ್ಲಿ ಏನಾದರೂ ಜೀವಕ್ಕೆ ಆಕರ್ಷಣೆ ಆಗೋದೇ ಆದರೆ ಅದು ಸ್ವರ್ಗದ ಆಕರ್ಷಣೆ ಇದೆ. ಈ ಧರ್ಮ ಅಂದರೆ ಏನು? ಸತ್ತ ಮೇಲೂ ನಾವೇನು ಹೇಳಿ ಸ್ವರ್ಗವಾಸಿ, ಕೈಲಾಸವಾಸಿ, ಸ್ವರ್ಗವಾಸಿ.
ಅದಕ್ಕೆ ಸ್ವರ್ಗಕ್ಕೆ ಹೋಗೋದು ಭಾರಿ ಆಕರ್ಷಣೆ ಇದೆ ಜೀವಕ್ಕೆ, ಬಹಳ ಆಕರ್ಷಣೆ ಇದೆ ಸ್ವರ್ಗದ್ದು. ಈ ಸ್ವರ್ಗದ ಆಕರ್ಷಣೆ ಇರೋದ್ರಿಂದನೇ ಇವನು ವಾಸ್ತವಿಕವಾದ ಧರ್ಮವನ್ನು ತಿಳಿಯೋಕ್ಕೆ ಆಗುತ್ತಾ ಇಲ್ಲ. ಅರೆ ಸ್ವರ್ಗದಲ್ಲಿ ಏನಿದೆ? ಅಸಂಖ್ಯಾತ ಭವಗಳನ್ನು ಸ್ವರ್ಗದಲ್ಲಿ ಕಳೀತಾನೆ ಜೀವ. ಪ್ರತಿಯೊಬ್ಬ ಅಜ್ಞಾನಿ ಜೀವ, ಪ್ರತಿಯೊಂದು ಜೀವ ಈ ಯಾವ 2000 ಸಾಗರ ವರ್ಷಗಳಿದೆಯಲ್ಲ, सादिक 2000 सागर, तो इसमें ज़्यादातर भाव कहाँ के हैं? ज़्यादातर मतलब 1260 ಸಾಗರ್ ಏನು ಭವಗಳಿದೆ ಅದೆಲ್ಲ ಎಲ್ಲಿದೆ? ಅದೆಲ್ಲ ದೇವಗತಿಯಲ್ಲಿದೆ. ಅಂದರೆ ವಾಸ್ತವಿಕವಾಗಿ ಅಸಂಖ್ಯಾತ ಭವಗಳು ದೇವಗತಿಯಲ್ಲಿದೆ, ದೇವಗತಿಯಲ್ಲಿ ಕಳೀತಾನೆ. अनायास कुछ नहीं करता, इसको देवगति में असंख्यात भव तो मिलने ही मिलने. क्या कह रहे? ಏನು ಹೇಳ್ತಿದ್ದಾರೆ? ನಿನಗೆ 1260 ಭವಗಳ ಸಾಗರ ವರ್ಷದ ಭವಗಳು, ಅಷ್ಟು ಪರ್ಯಾಯ ಅಸಂಖ್ಯಾತ ಪರ್ಯಾಯಗಳಾಗುತ್ತೆ, ಅದರಲ್ಲಿ ಅಸಂಖ್ಯಾತ ಭವಗಳಾಗುತ್ತೆ. ಅಷ್ಟು ಭವಗಳಂತೂ ಅಷ್ಟು ಕಾಲ ಅಂತೂ ನೀನು ದೇವಗತಿಯಲ್ಲಿ ನಿಯಮದಿಂದ ಕಳೀತೀಯ. क्या कह रहे? ये तो नियम की बात है ना, तो अब तो जीव को जाना ही है ಸ್ವರ್ಗ. ಇಂಥ ಸ್ವರ್ಗದ ಬಗ್ಗೆ ನಮಗೇನು ಆಕರ್ಷಣೆ ಇದೆ? ಯಾತಕ್ಕೋಸ್ಕರ ಆಕರ್ಷಣೆ ಇದೆ? ಈ ರೀತಿಯಾಗಿ ಎಷ್ಟು ಸಲ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ ನಾನು. ಇಂತಹ ಅಸಂಖ್ಯಾತ ಸ್ವರ್ಗಕ್ಕೆ ಭೋಗೋ ಅನಂತ ಬಾರ್ ಭೋಗಾಯ್. ಏನು ಹೇಳ್ತಿದ್ದಾರೆ? ಒಂದು ಪರಾವರ್ತನೆ ಪೂರ್ತಿಯಲ್ಲಿ ಅಸಂಖ್ಯಾತ ಭವಗಳು ಸ್ವರ್ಗದಲ್ಲಿ ಕಳೀತಾನೆ. ಹೀಗೆ ಅಸಂಖ್ಯಾತ ಭವಗಳನ್ನು ಅನಂತ ಬಾರಿ ಕಳೆದಿದ್ದಾನೆ ಸ್ವರ್ಗದಲ್ಲಿ. ಯಾರು ಕಳೆದಿದ್ದಾನೆ? ಪಕ್ಕದ ಮನೆಯವನು. ನನ್ನ ಬಗ್ಗೆ ಚರ್ಚೆ ನಡೀತಾ ಇದೆ ಜಿನ್ವಾನಿಯಲ್ಲಿ ಪ್ರತಿಯೊಂದು ಅಕ್ಷರ ನನ್ನ ಬಗ್ಗೆ ಇದೆ, ಬೇರೆಯವ್ರ ಬಗ್ಗೆ ಅಲ್ಲ. ಬಹಳ ದೊಡ್ಡ ಸಮಸ್ಯೆ ಇದೆ ಇದು. ನಾನು ಯಾಕಿದ್ರ ಬಗ್ಗೆ ಹೇಳ್ತೀನಿ ಅಂತ. ಜಿನ್ವಾನಿ ಓದುವಾಗಲೆಲ್ಲ ಇವನ ಗಮನ ಎಲ್ಲಿರುತ್ತೆ? ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಇವ್ರು ಹೇಗೆ ಯೋಚನೆ ಮಾಡ್ತಾರೆ, ಮನೆಯವ್ರು ಹೇಗೆ ಯೋಚನೆ ಮಾಡ್ತಾರೆ, ಬರೀ ಬೇರೆಯವ್ರ ಬಗ್ಗೆನೇ ಅಪ್ಲೈ ಮಾಡಿ ನೋಡ್ತಿರ್ತಾನೆ. अरे जिनवानी ಬಗ್ಗೆ ಬೇರೆಯವರ ಬಗ್ಗೆ ಬರ್ದಿಲ್ಲ. जिनवानी तो मेरे बारे में कह रही है, ನನ್ನ ಬಗ್ಗೆ ಮಾತಾಡ್ತಾ ಇದೆ. तो ये जो असंख्यात भव अनंत बार स्वर्ग में बीते, ये तो मेरे बारे में, मैंने असंख्यात भवों को अनंत बार स्वर्गों में बिताया, फिर भी कुछ नहीं हुआ. ಏನು ಹೇಳ್ತಿದ್ದಾರೆ? ಆದರೂ ಕೂಡ ಏನೂ ಬದಲಾಗಲಿಲ್ಲ. ಕುಚ್ ಸುಖ ನೈ ಮಿಲ್ಲ, ಸ್ವಲ್ಪ ಮಾತ್ರವೂ ಸುಖ ನನಗೆ ಸಿಗಲೇ ಇಲ್ಲ. ಇನ್ನು ಉಳಿದಿದ್ದು 740 ಭವಗಳು ನರಕದಲ್ಲಿ ಹೋಗುತ್ತಿದೆ. ಸ್ವಲ್ಪ ಭವಗಳಷ್ಟೇ ಮನುಷ್ಯ ಭವದಿದೆ. ಇದರಲ್ಲೂ ನಾವು ಇನ್ನೂ ಸ್ಪಷ್ಟವಾಗಿ ಇನ್ನೂ ಸೂಕ್ಷ್ಮವಾಗಿ ನೋಡೋದಾದರೆ ಏನು ಹೇಳ್ತಾರೆ? ಈ ಅಸಂಖ್ಯಾತ ದೇವ ಮತ್ತು ನರಕ ಪರ್ಯಾಯಗಳಾದ ಮೇಲೆ ಏನು ಸ್ವಲ್ಪ ಈ ಮನುಷ್ಯ ತಿರಿಯಂಚ ಪರ್ಯಾಯಗಳಿದೆ, ಇದರಲ್ಲೂ ಕೂಡ ಅನಂತ ಭವಗಳ ಕಳೆದ ಮೇಲೆ ಯಾವಾಗಾದರೂ ಒಂದು ಸಲ ಜೈನ ಕುಲ ಸಿಗುತ್ತೆ. ಯಾ ಸಮಜ್ರೆ? ಮನುಷ್ಯ ತೋ ಹುವಾ, ಪಂಚಪುರಾವರ್ತನ ಪೂರ್ತಿ ಆಗುತ್ತಲ್ಲ, ತೋ ಮನುಷ್ಯ ಪರ್ಯಾಯದಲ್ಲಿ ಜನ್ಮ ಏನೋ ಆಯಿತು, ಆದರೆ ಕಟುಕನ ಮನೆಯಲ್ಲಾಯಿತು. ಏನು ಮಾಡೋದು? ಏನ ನೀಚ ಜಾತಿಯಲ್ಲಿ ಜನ್ಮ ಆಯಿತು. तो नीच जाति कटुक इत्यादि पर्यायಗಳಲ್ಲಿ ಜನ್ಮ ಆಯಿತು. तो ತ್ರಸ ಪರ್ಯಾಯದಲ್ಲಿ ಮನುಷ್ಯ ಭಾವ ಕೂಡ ಸಿಕ್ತು, ಆದರೂ ಕೂಡ ಜೈನ ಕುಲ ಸಿಗಲಿಲ್ಲ. ಬೋಲು. तो ಈ ಜೈನ ಕುಲ ಸಿಗದೇನೆ ನಿನ್ನ ಯಾವ ಈ ಸ್ಥಿತಿ ಇದೆ ಅದು ಮುಗಿದೋಯ್ತು. तो ಏನು ಮಾಡೋದು? ಅನಂತ ಭವ ಕಳೆದ ಮೇಲೆ ಒಂದು ಸಲ ಜೈನ ಭವ ಸಿಗುತ್ತೆ. क्योंकि बहुत दुर्लभ है. ಕುಚ್ ಸಾಧಿಕ 2000 ವರ್ಷಗಳ ಮೇಲೆ ಏನು ಸ್ವಲ್ಪ ಭವಗಳಿದೆ, ಅದರಲ್ಲೂ ಕೂಡ ಜೈನ ಭವಗಳು ಎಷ್ಟಿದೆ?
ಜೈನ ಕುಲದಲ್ಲೂ ಜನ್ಮ ಪಡೆದ್ರೂ ಕೂಡ ನಾವು ನೋಡ್ತಾ ಇದ್ದೇವೆ, ನಿಜವಾದ ಧರ್ಮದ ಸ್ವರೂಪದ ಬಗ್ಗೆ ಎಷ್ಟು ಚರ್ಚೆ ಮಾಡಲಿಕ್ಕೆ ಸಿಗುತ್ತೆ, ನಿಜವಾದ ಧರ್ಮವನ್ನು ತಿಳ್ಕೊಳ್ಳಿಕ್ಕೆ ಎಷ್ಟು ಅವಕಾಶ ಸಿಗುತ್ತೆ, ಎಷ್ಟು ಜನ ಆತ್ಮನ ಸ್ವರೂಪದ ಬಗ್ಗೆ ಚರ್ಚೆ, ವಿಚಾರ, ಚಿಂತನ, ಮಂಥನ, ಮನನ ಮಾಡ್ತಾ ಇದ್ದಾರೆ. ಇಂತಹ ಅವಕಾಶ ಎಷ್ಟು ಜನರಿಗೆ ಸಿಗುತ್ತೆ? ಹಾಗಾದರೆ ನಾವು ವಿಚಾರ ಮಾಡೋದು, ನಮ್ಮ ಯಾವ ಪುಣ್ಯೋದಯ ಇದೆ ಅಥವಾ ನಮ್ಮ ಯಾವ ಭಾಗ್ಯ ಇದೆ ಅದು ಎಷ್ಟು ದೊಡ್ಡದಿದೆ ಅಂತ. ಅನಂತ ಭವಗಳ ಕಳೆದ ಮೇಲೆ ಯಾವುದಾದ್ರೂ ಒಂದು ಈ ರೀತಿಯಾದ ನಮಗೆ ಅನುಕೂಲತೆ ಸಿಗುತ್ತೆ. ಮತ್ತು ಈ ಅನುಕೂಲತೆಯನ್ನು ಕೂಡ ಅನೇಕ ನೆಪಗಳನ್ನು ಹೇಳಿ, ಎಕ್ಸ್ಕ್ಯೂಸಸ್ಗಳನ್ನು ಹೇಳಿ ನಾನು ಕಳೆದು ಬಿಡ್ತೇನೆ. ಅರೆ ಕ್ಯಾ ಕರೆ ಭಾಯಿ ಸಾಬ್, ಪಂಚಮ ಕಾಲ है, काल ही ऐसा है, 21वीं सदी ऐसी है, ಕಾಲ ಬದಲಾಯಿತು, ಕ್ಷೇತ್ರ ಬದಲಾಯಿತು, ಅದು ಹಾಗಿಲ್ಲ, ಇದು ಹಾಗಿಲ್ಲ, तो गिनाते रहो, कारण तो बहुत मिल जाएंगे. ಕಾರಣಗಳೆಷ್ಟು ಸಿಗುತ್ತೆ? ಅನೇಕ ಕಾರಣಗಳು ಸಿಗುತ್ತೆ. ಆ ಕಾರಣಗಳನ್ನು, ಆ ನೆಪಗಳನ್ನು ಒಡ್ಡಿ ಯಾವ ಅದ್ಭುತವಾದಂತಹ ಈ ಅವಕಾಶ ಸಿಕ್ಕಿದೆ ರತ್ನತ್ರಯವನ್ನು ಪ್ರಕಟ ಮಾಡಿಕೊಳ್ಳಿಕ್ಕೆ, ಆ ಅವಕಾಶವನ್ನು ಕಳ್ಕೊಂಡ್ಬಿಡ್ತೇವೆ ನಾವು. ಈ ಸಂಸಾರದ ಬಗ್ಗೆ ವಿಚಾರ ಮಾಡಿಕೊಂಡು ಅವ್ರು ಆ ಪಂಡಿತರು ಹೀಗೆ ಹೇಳಿದ್ರು, ಇವ್ರು ಹಾಗೆ ಹೇಳಿದ್ರು, ಅಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ಆ ಕ್ರಿಯಾಕಾಂಡ, ಈ ಕ್ರಿಯಾಕಾಂಡ, ಇದರಲ್ಲಿ ಮುಳುಗೋಗಿ ವಾಸ್ತವಿಕವಾದ ಯಾವ ರತ್ನತ್ರಯ ಧರ್ಮ ಇದೆ ಅದಂತೂ ಸಂಪೂರ್ಣವಾಗಿ ಲುಪ್ತ ಆಗದಂತೆ ಆಗ್ತಾ ಇದೆ. ಎಲ್ಲಿ ರತ್ನತ್ರಯದ, ನಿಜವಾದ ರತ್ನತ್ರಯದ ಚರ್ಚೆನೇ ಕಾಣ್ತಾ ಇಲ್ಲ ನಮಗೆ. ಎಂತಹ ದುರದೃಷ್ಟತೆ ಇದೆ. ಧರ್ಮದ ಹೆಸರಲ್ಲಿ ಏನೇನು ಚರ್ಚೆ ನಡೀತಾ ಇದೆ ಅದೆಲ್ಲ ಕ್ರಿಯಾಕಾಂಡದ್ದೇ ನಡೀತಾ ಇದೆ. ಮತ್ತು ನಮ್ಮ ಎಲ್ಲ ಗಮನ ಕೂಡ ಧರ್ಮದ ಹೆಸರಲ್ಲಿ ಕ್ರಿಯಾಕಾಂಡದ ಕಡೆಗೆ ಹೋಗುತ್ತೆ. ಮತ್ತು ಅಲ್ಪ ಸ್ವಲ್ಪ ಕ್ರಿಯಾಕಾಂಡಗಳನ್ನು ಮಾಡಿ ನಾವು ಧರ್ಮ ಮಾಡಿದ್ವಿ ಅಂತ ಸಂತುಷ್ಟ ಆಗುತ್ತಾ ಇದ್ದೇವೆ. ಧರ್ಮ ಮತ್ತು ಪುಣ್ಯದಲ್ಲಿ ಅಂತರವನ್ನೇ ಮಾಡ್ತಾ ಇಲ್ಲ ನಾವು. ಈಗ ಮುಂದೆ ಇಲ್ಲಿ ಪುರುಷಾರ್ಥ ಸಿದ್ಧಿ ಉಪಾಯದಲ್ಲಿ ಪ್ರಶ್ನೆಯನ್ನು ಎತ್ತುತ್ತಾರೆ ಆಚಾರ್ಯರು ಮತ್ತು ಉತ್ತರವನ್ನು, ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಯಾವ ಕಾಲ ಏನು ಮಾಡುತ್ತೆ, ಯಾವಾಗ ಜನ್ಮ ಪಡಿಬೇಕು, ಯಾವಾಗ ಜನ್ಮ ಪಡಿಬಾರ್ದು, ಪಂಚಪರಾವರ್ತನ ಚರ್ಚೆ ಮಾಡಿದ್ದೀವಲ್ಲ ನಾವು. ಒಂದೊಂದು ಕಾಲದ್ರವ್ಯದ ಒಂದೊಂದು ಅಣು ಅಥವಾ ವ್ಯವಹಾರ ಕಾಲದ ಒಂದೊಂದು ಸಮಯದಲ್ಲಿ ಈ ಜೀವದ ಜನ್ಮ ಆಗಿದೆ. ಚತುರ್ಥ ಕಾಲದಲ್ಲಿ ಜನ್ಮ ಆಗಿಲ್ವೇನು? ಎಷ್ಟು ಸಲ ಆಗಿರಬೇಕು? ಈಗಂತೂ ಮಕ್ಕಳು ಹುಟ್ಟೋದು ಜನ್ಮ ಕೂಡ ಟೈಮ್ ನೋಡಿಕೊಂಡು ಆಪರೇಷನ್ ಇತ್ಯಾದಿ ಮಾಡ್ಕೊಳ್ಳೋ ಪ್ರಚಲನೆ ಬರ್ತಿದೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಸಮಯದಲ್ಲಿ ಹುಟ್ಟಿದ ಮಗು, ಸಮಜೋ ಮಹಾವೀರ ಸ್ವಾಮಿ ಜನ್ಮ ಕಲ್ಯಾಣಕದ ದಿನ ಯಾವ ಬಾಲಕನ ಜನ್ಮ ಆಗಿದೆ ಅವನು ಮಹಾವೀರ ಸ್ವಾಮಿ ಆಗ್ತಾನೇನು? ಆ ಮುಹೂರ್ತ, ಆ ಕಾಲ ಏನು ಮಾಡುತ್ತೆ? ಆ ಮುಹೂರ್ತ ನಮಗೇನಾದರೂ ಸಮ್ಯಕ್ ದರ್ಶನ ತಂದು ಕೊಡುತ್ತೇನೋ? ಆ ಕಾಲ ಏನಾದರೂ ಸಮ್ಯಕ್ ದರ್ಶನ ತಂದು ಕೊಡುತ್ತೇನೋ? ಯಾವುದರ ಮೇಲೆ ನೆಪ ಹೊಡ್ಕೊಂಡು ಕೂತಿದ್ದೀವಿ ನಾವು? ಸರಿಯಾದ ಕಾಲ ಬಂದಿಲ್ಲ, ಸರಿಯಾದ ಸಮಯ ಬಂದಿಲ್ಲ, ಸರಿಯಾದ ಕ್ಷೇತ್ರ ಇಲ್ಲ, ಶರೀರ ಸರಿ ಇಲ್ಲ, ಅನುಕೂಲತೆ ಸರಿ ಇಲ್ಲ, ಕುಟುಂಬದ ಅನುಕೂಲತೆ ಸರಿ ಇಲ್ಲ, ಆರ್ಥಿಕ ಒಂದು ಸದೃಢತೆ ಇಲ್ಲ, ಅದು ಇದು ಏನೇನೆಲ್ಲ ನೆಪಗಳನ್ನು ಒಡ್ಡಿ ನಾವು ಕೂತ್ಕೊಂಡ್ಬಿಟ್ಟಿದ್ದೇವೆ. ಮತ್ತು ರತ್ನತ್ರಯವನ್ನು ಪ್ರಕಟ ಮಾಡಿಕೊಳ್ಳೋ ಪ್ರಾಸೆಸ್ಸನ್ನು ಒಂದು ಬದಿಗೆ ಇಟ್ಟು ಕೂತ್ಕೊಂಡ್ಬಿಟ್ಟಿದ್ದೇವೆ. जैसे कि मुझे पता है कि मैं कब मरने वाला हूँ, कहते ನನ್ನ ಆಯಸ್ಸು ಎಷ್ಟಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಾನು ರತ್ನತ್ರಯವನ್ನು ಪ್ರಕಟ ಮಾಡಿಕೊಳ್ಳೋ ಯಾವ ನನ್ನ ವಾಸ್ತವಿಕವಾದ ಮನುಷ್ಯಭಾವದ ಸಾರ್ಥಕತೆ ಇದೆ ಅದನ್ನು ಬದಿಗಿಟ್ಟಿದ್ದೇನೆ. अभी थोड़ा सा ये कुटुंब का थोड़ा सा ये प्रॉब्लम है ना, ये चला जाए तो फिर अपन रत्नत्रयी करेंगे और क्या करने वाले. ಏನು ಅನಿಸುತ್ತೆ, ಸ್ವಲ್ಪ ಇದು ವ್ಯಾಪಾರ ಸ್ವಲ್ಪ ಸೆಟ್ ಆಗಲಿ, ಸ್ವಲ್ಪ ಮಕ್ಕಳದು ಇದೆಲ್ಲ ಭವಿಷ್ಯ ಸೆಟ್ ಆಗಲಿ, ಕಬ್ ಕರ್ನೆ ಕಾ ಇರಾದ ಹೇ. ಯಾವಾಗ ನಿಜವಾಗ್ಲೂ ರತ್ನತ್ರಯವನ್ನು ವಾಸ್ತವಿಕವಾಗಿ
ಪ್ರಕಟ ಮಾಡಿಕೊಳ್ಳುವಂತಹ ನಿರ್ಣಯವನ್ನು ನಾವು ಮಾಡ್ತೇವೆ. ನಮಗೆ ಮೇಲೇನೋ ಅನಿಸುತ್ತೆ ಸಮ್ಯಕ್ ದರ್ಶನ ಪ್ರಕಟ ಮಾಡಬೇಕು, ಸಮ್ಯಕ್ ದರ್ಶನ ಪ್ರಕಟ ಮಾಡ್ಕೋಬೇಕು ಅಂತ. ಆದರೆ ವಾಸ್ತವಿಕವಾಗಿ ಅಂತರಂಗದಿಂದ ಆ ಧ್ವನಿ ಬರುತ್ತೇನೋ ಕಿ ಹಾ ಅಬ್ ತೋ ಈಗಂತೂ ನನ್ನ ಮನುಷ್ಯ ಭವದ ಸಾರ್ಥಕತೆ ಸಮ್ಯಕ್ ದರ್ಶನದಲ್ಲೇ ಇದೆ. ಹಾಗಾಗಿ ಎಲ್ಲ ಕಾರ್ಯಗಳನ್ನು ಬಿಟ್ಟು ಮೊದಲು ಸಮ್ಯಕ್ ದರ್ಶನಕ್ಕೆ ಪ್ರಯತ್ನ ಮಾಡಬೇಕಿದೆ. ಸಮ್ಯಕ್ ದರ್ಶನ ಹೆಂಗೆ ಪ್ರಕಟ ಆಗುತ್ತೆ? ಉಪಾಯ ಏನು ಹೇಳಿದ್ರು ಕಿ ಪ್ರಥಮ ತೋ ತತ್ವ ವಿಚಾರ ಕರೆ. ಏನು ಉಪಾಯ ಹೇಳಿದ್ರು? ತತ್ವ ವಿಚಾರ ಮಾಡು. ತತ್ವ ವಿಚಾರ ಪ್ರಾರಂಭ ಮಾಡ್ತಾನೆ ಕಿ ಪಂಡಿತ್ಜಿ 1 ಗಂಟೆ ಕಾಲ ತತ್ವ ವಿಚಾರ ಮಾಡ್ತಾ ಇದ್ದೇನೆ, ಆದ್ರೂ ಇನ್ನೂ ಸಮ್ಯಕ್ ದರ್ಶನ ಆಗ್ಲಿಲ್ಲ. ಇವಾಗ ಏನ್ ಮಾಡ್ಲಿ? तो कहा और तत्व विचार करो. ಇನ್ನೂ ತತ್ವ ವಿಚಾರ ಮಾಡು. ಕಿ ಪಂಡಿತ್ಜಿ 2 ಅವರ್ ತತ್ವ ವಿಚಾರ ಮಾಡ್ತಿದ್ದೀನಿ, ಇನ್ನೂ ಸಮ್ಯಕ್ ದರ್ಶನ ಆಗಲಿಲ್ಲ. तो 3 ಅವರ್ ಮಾಡು. ಕಿ ಇನ್ನೂ ಆಗಲಿಲ್ಲ ಕಿ 4 ಅವರ್ ಮಾಡು. ಹೇಗೆ ಮಾರ್ಗ ತೋ ಏಯೇ ಏನು ಹೇಳ್ತಿದ್ದಾರೆ? ಯಾವ ರತ್ನತ್ರಯದ ಮಾರ್ಗ ಇದೆ, ಆ ರತ್ನತ್ರಯದ ಮಾರ್ಗ ಅಂತೂ ತತ್ವ ವಿಚಾರ ಇದೆ. ಸಮ್ಯಕ್ತ್ವ ಅಂತೂ ತತ್ವ ವಿಚಾರ ಮೂಲಕವೇ ಸಿಗೋದಿದೆ. ಆದರೆ ವಾಸ್ತವಿಕವಾಗಿ ತತ್ವ ವಿಚಾರ ನಡಿಬೇಕಿದೆ. ಕೇವಲ ಸ್ವಾಧ್ಯಾಯ ಅಲ್ಲ, ಕೇವಲ ಶಾಸ್ತ್ರ ಪಠನೆ ಮಾತ್ರ ಅಲ್ಲ, ಶಾಸ್ತ್ರ ಪಠನೆಯ ಜೊತೆಗೆ ಅದರ ವಿಚಾರ ನಡಿಬೇಕಿದೆ. ಪೂರ್ವಾಪರ ವಿಚಾರ ನಡಿದೇನೆ ತತ್ವ ನಿರ್ಣಯ ಹೇಗಾಗುತ್ತೆ? ಆದರೆ ತತ್ವ ವಿಚಾರದ ಹೆಸರಲ್ಲಿ ಶೂನ್ಯ ಇದೆ ನಮ್ಮ ಜೀವನದಲ್ಲಿ. ನಾನು ಯಾರದೇ ವೈಯಕ್ತಿಕ ಜೀವನ ಬಗ್ಗೆ ಮಾತಾಡ್ತಾ ಇಲ್ಲ, ಸಾಮಾನ್ಯವಾದ ವಿಚಾರವನ್ನು ಹೇಳಿದೆ. ಯಾರು ತತ್ವ ವಿಚಾರವನ್ನು ಮಾಡ್ತಾ ಇದೆ ಆ ಜೀವ ಅಂತೂ ಬಹಳ ಧನ್ಯ ಇದೆ. ಆದರೆ ಸಾಮಾನ್ಯವಾಗಿ ಅಲ್ಪ ಸ್ವಲ್ಪ ಶಾಸ್ತ್ರ ಸ್ವಾಧ್ಯಾಯವನ್ನೇನೋ ಮಾಡ್ತೇವೆ, ಶಾಸ್ತ್ರ ಪಠನೆಯನ್ನೇನೋ ಮಾಡ್ತೇವೆ, ಅಷ್ಟರಲ್ಲಿ ಸಂವರ ನಿರ್ಜರ ಆಯಿತು ಅಂತ ಅನ್ಕೊಂಡ್ಬಿಡ್ತೇವೆ. ಸಂವರ ನಿರ್ಜರ ಯಾವುದರಿಂದ ಆಗುತ್ತೆ? ಎಲ್ಲಿವರೆಗೆ ಸಮ್ಯಕ್ ದರ್ಶನ ಪ್ರಕಟ ಆಗೋದಿಲ್ಲ ಅಲ್ಲಿವರೆಗೆ ನಿಜವಾದ ಸಂವರ ನಿರ್ಜರೆ ಆಗೋದಿಲ್ಲ. ಸಮ್ಯಕ್ ದರ್ಶನ ಇಲ್ಲದೆ ಸಂವರ ನಿರ್ಜರೆ ಇಲ್ಲ. ನೀನು ಎಷ್ಟೇ ಶಾಸ್ತ್ರಗಳನ್ನು ಓದಿದ್ರೂ ಸಂವರ ನಿರ್ಜರೆ ಆಗೋದಿಲ್ಲ. ಈ ಸಬ್ ಅಜ್ಞಾನ, ಇದೆಲ್ಲ ಭ್ರಮೆ ಇದೆ ನಮ್ಮದು. ಆ ಓದಿರೋ ಶಾಸ್ತ್ರದ ವಚನಗಳನ್ನು ನಾನು ತತ್ವ ವಿಚಾರ ಮಾಡಿ ಯಾವಾಗ ತತ್ವ ನಿರ್ಣಯ ಮಾಡ್ತೇನೆ, ಆ ನಿರ್ಣಯದ ಮೂಲಕ ಯಾವಾಗ ಶುದ್ಧಿ ದೃಢವಾಗಿ ಸಮ್ಯಕ್ತ ಪ್ರಕಟವಾಗುತ್ತೆ, ತತ್ವ ನಿರ್ಣಯವಾಗುತ್ತೆ, ಆ ಮೂಲಕ ಸಂವರ ನಿರ್ಜರೆ ಪ್ರಾರಂಭ ಆಗುತ್ತೆ. ಆ ರೀತಿಯಾದ ತತ್ವ ವಿಚಾರಕ್ಕೆ ಎಲ್ಲ ರೀತಿಯಾದ ಅನುಕೂಲತೆಗಳು ಅರ್ಹತೆಗಳು ನನಗೆ ವರ್ತಮಾನ ಈ ಸಮಯದಲ್ಲಿ ದೊರೆತಿದೆ. ಆದರೆ ಅದನ್ನು ಬಿಟ್ಟು ಬೇರೆ ಮೋಹರಾಗ ದ್ವೇಷವನ್ನು ಮಾಡಲಿಕ್ಕೆ ನನಗೆ ತುಂಬ ನೆಪಗಳು ತುಂಬ ಇದೆ ನನ್ನ ಹತ್ರ. ಆದರೆ ಈ ನೆಪಗಳಿಂದ ಯಾರಿಗೆ ವಂಚನೆ ಮಾಡ್ತಿದ್ದಾರೆ? किसको ठग रहे हो कि अपने आप को? भाव किसका बिगड़ेगा? अपना। तो आरोप किसी के ऊपर भी लगे ना, क्या फर्क पड़ता है? कोई बच्चा क्लासरूम में बैठकर शरारत करता है और टीचर आते ही किसी दूसरे के ऊपर आरोप डाल के चुप हो जाता है, लेकिन पढ़ता नहीं है. तो ठीक है, आरोप तो किसी दूसरे के ऊपर लग गया, डांट भी किसी दूसरे बच्चे को लगा, लेकिन भविष्य किसका बिगड़ा? बोलो, भाव किसका बिगड़ेगा? ಯಾವ ನೆಪಗಳನ್ನು ಒಡ್ಡಿ ಯಾವ ವಸ್ತು ಯಾವ ಜೀವ ಅನ್ಯ ಪರದ್ರವ್ಯದ ಮೇಲೆ ಆರೋಪವನ್ನು ಹೊರಿಸಿ ನಾವು ಮಹಂತರಾಗಿ ಉಳಿಲಿಕ್ಕೆ ಇಷ್ಟಪಡ್ತೇವೆ, ಆ ಜೀವದ ಮೇಲೆ ಆರೋಪ ಏನು ಹೊರಿಸ್ತಾ ಇದ್ದೇನೆ, ಆದರೆ ಭವ ಯಾರದ್ದು ನಾಶ ಆಗುತ್ತೆ? ಅರೆ ಪ್ರಪಂಚದಲ್ಲೆಲ್ಲ ಇದೇ ಚರ್ಚೆ ನಡೀತಾ ಇದೆ, ಇದೇನು ಹೊಸದಾಗಿ ಹೇಳ್ತಿದ್ದೀರಿ ನೀವು, ಹಾಗೆ ಹೀಗೆ. ತೋ ಭವ ಅಂತೂ ನಮ್ಮದೇ ಹಾಳಾಗೋದಿದೆ, ಸಂಸಾರ ಅಂತೂ ಬದಲಾಗೋದಿಲ್ಲ, ಅನಂತ ಕಾಲದವರೆಗೆ ಸಂಸಾರ ಹೀಗೆ ಇರೋದಿದೆ.
ಪಂಚಮ ಕಾಲದಲ್ಲಂತೂ ಪರಿಸ್ಥಿತಿ ಇನ್ನೂ ವಿಕಟ ಇದೆ. ನಿಜವಾದ ವಾಸ್ತವಿಕವಾದ ರತ್ನತ್ರಯದ ಚರ್ಚೆಯನ್ನು ಮಾಡುವುದು ಕೂಡ ಬಹಳ ದುರ್ಲಭ ಇದೆ, ಬಹಳ ದುರ್ಲಭ ಇದೆ. ನಮಗೆ ನಮ್ಮ ಮಹಿಮೆನೇ ಬರಬೇಕು. ನಾವು ಯಾವ ತತ್ವದ ವಿಚಾರ ಚರ್ಚೆಯನ್ನು ಮಾಡ್ತಾ ಇದ್ದೇವೆ, ಇದು ಬಹಳ ಅದ್ಭುತವಾದಂತಹ ಮಹಿಮಾವಂತ ಕೆಲಸ ಇದೆ, ಸಾಮಾನ್ಯವಾದ ಕೆಲಸ ಅಲ್ಲ ಇದು. ಸಾಕ್ಷಾತ್ ತೀರ್ಥಂಕರರ ಮೂಲ ದಿವ್ಯಧ್ವನಿ ಉಪದೇಶವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ತೀರ್ಥಂಕರರ ಮೂಲ ಉಪದೇಶ ಏನಿದೆ? ರತ್ನತ್ರಯವೇ ಧರ್ಮ ಇದೆ. ಧರ್ಮದ ಪ್ರಾರಂಭ ಸಮ್ಯಕ್ ದರ್ಶನದಿಂದ ಆಗುತ್ತೆ. ಪೂರ್ಣತೆ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. ಸಮ್ಯಕ್ ಜ್ಞಾನ ಯಾವುದಕ್ಕಂದ್ರು ಓದಬೇಕು. ಸಮ್ಯಕ್ ಜ್ಞಾನ ಯಾವುದಕ್ಕಂದ್ರೆ ಇಲ್ಲಿ 35ನೇ ನಂಬರ್ ಶ್ಲೋಕ ಇದೆ. ಎಲ್ಲಿ? ಪುರುಷಾರ್ಥ ಸಿದ್ಧಿ ಉಪಾಯ ಗ್ರಂಥದಲ್ಲಿ ಏನು ಹೇಳ್ತಾರೆ? ಪದ್ಯ ಒಂದು ಸಲ ನಾನು ಓದ್ತೇನೆ. ಕರ್ತವ್ಯೋದ್ಯವಸಾಯಃ ಸದನೇಕಾಂತಾತ್ಮಕೇಷು ತತ್ವೇಷು ಸಂಶಯ ವಿಪರ್ಯಯಾನದ್ಯವಸಾಯ ವಿವಿಕ್ತಮಾತ್ಮರೂಪಂ ತತ್. ಏನು ಹೇಳ್ತಿದ್ದಾರೆ? ಕರ್ತವ್ಯೋ ಅಧ್ಯವಸಾಯ ಸತ್ ಅನೇಕಾಂತ ಆತ್ಮಕೇಶು ತತ್ವೇಷು ಸಂಶಯ ವಿಪರ್ಯಯ ಅನಧ್ಯವಸಾಯ ವಿವಿಕ್ತಂ ಆತ್ಮರೂಪಂ ತತ್. ಸಂಶಯ ಅನಧ್ಯವಸಾಯ, ಸಂಶಯ ವಿಪರ್ಯಯ ಅನಧ್ಯವಸಾಯ, ಈ ಮೂರುಗಳಿಂದ ರಹಿತವಾದಂತಹ ಯಾವ ಆತ್ಮನ ಶುದ್ಧ ಇದೆ ಅದು ಸಮ್ಯಜ್ಞಾನ ಇದೆ. ಯಾವ ಆತ್ಮನ ಜ್ಞಾನ ಇದೆ ಅದು ಸಮ್ಯಜ್ಞಾನ ಇದೆ. ಏನೇನು ಹೇಳಿದ್ರು? ಸಂಶಯ ವಿಪರ್ಯಯ ಅನಧ್ಯವಸಾಯ. ಇದನ್ನು ಯಾವಾಗಲೂ ಗಮನ ಇಟ್ಕೊಳ್ಳೋದು, ಭೂಲ್ನಾನೇ ಇನ್ಕೋ. ಕ್ಯಾ ಕಹ? ಸಂಶಯ ವಿಪರ್ಯಯ ಅನಧ್ಯವಸಾಯ, ಇವುಗಳಿಂದ ರಹಿತವಾದಂತಹ ಯಾವ ಜ್ಞಾನ ಇದೆ ಅದು ಸಮ್ಯಕ್ ಜ್ಞಾನ ಇದೆ. ಸಂಶಯ ಅಂದರೆ ಏನು? ಸಂಸಾರದಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ ಜನರಲ್ಲೇ ನಾವು ಸಂದೇಹ, ಸಂಶಯ. ಸಂದೇಹ ಅಂದರೆ ಏನು? ಸಂದೇಹ ಅಂದರೆ ನಮ್ಮ ಜ್ಞಾನಾತ್ಮಕ ವಿಕಲ್ಪಗಳು. ಜ್ಞಾನದಲ್ಲಿ ಇದು ಸರಿನೋ ಅದು ಸರಿನೋ, ಹೀಗಿದೆಯೋ ಹಾಗಿದೆಯೋ, ಈ ರೀತಿಯಾಗಿದೆಯೋ ಆ ರೀತಿಯಾಗಿದೆಯೋ, ಪುಣ್ಯ ಧರ್ಮ ಇದೆಯೋ ಅಥವಾ ಅಧರ್ಮ ಇದೆಯೋ? ಬೋಲು, ಯಾವ ಪುಣ್ಯ ನಿಜವಾಗ್ಲೂ ಧರ್ಮ ಇದೆಯೇನು? ಈ ರೀತಿಯಾದ ಯಾವ ಸಂದೇಹ ಇದೆ? ಶರೀರ ಜೀವನೋ ಅಜೀವನೋ ಸಂದೇಹ ಇದೆ. ಈ ಯಾವ ಸಂದೇಹ ಇದೆ, ಈ ಸಂದೇಹಕ್ಕೆ ಸಂಶಯ ಅಂತ ಕರೆದ್ರು. ಜಿನವಾಣಿಯ ಬಗ್ಗೆ ಯಾವ ಸಂದೇಹ ಇದೆ? ಸಂದೇಹ ಇಲ್ಲಿ ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ? ಸಂದೇಹ ಎಲ್ಲ ವಿಚಾರದ ಬಗ್ಗೆ ಅಲ್ಲ. ಸಂದೇಹ ಪ್ರಯೋಜನಭೂತ ತತ್ವಗಳ ಬಗ್ಗೆ, ಶರೀರ ಆತ್ಮನ ಬಗ್ಗೆ, ಪರದ್ರವ್ಯ ಸ್ವದ್ರವ್ಯದ ಬಗ್ಗೆ, ಅನ್ಯ ವಿಚಾರಗಳ ಬಗ್ಗೆ ಅಲ್ಲ. ಅನ್ಯ ವಿಚಾರಗಳ ಬಗ್ಗೆ ಸಮ್ಯಜ್ಞಾನಿಗೆ ಏನು ಪ್ರಯೋಜನ ಇದೆ? ಕಂಪ್ಯೂಟರ್ ಹೆಂಗೆ ನಡೆಸೋದು ಸಮ್ಯಕ್ ದೃಷ್ಟಿಗೆ ಬರುತ್ತೋ ಇಲ್ವೋ? ಬರೋದಿಲ್ಲ. ಬರ್ಬೋದು, ಬರ್ದೇನೂ ಇರ್ಬೋದು. ज़रूरी थोड़ी है कि सम्यक दृष्टि को आ ही जाए। व्यापार कैसे करना सम्यक दृष्टि को पता होगा? हो सकता है पता हो, नहीं भी पता हो, क्या फर्क पड़ता है? ये सम्यक दृष्टि का लक्षण नहीं है. सम्यक ज्ञानी ಅಂದ್ರೆ ಎಲ್ಲವನ್ನೂ ತಿಳಿದವನು सम्यक ज्ञानी ಅಲ್ಲ. जिनवानी प्रकार यारू सम्यक ज्ञानी? किसको सम्यक ज्ञानी कहा गया? जो सब कुछ जानता हो वो सम्यक ज्ञानी नहीं. तो फिर सम्यक ज्ञानी कौन? कि जिसको प्रयोजनभूत वस्तुओं में संशय विपर्यय अनध्ಯವसाय नहीं हो, वो सम्यक ज्ञानी. जो बहुत वस्तुओं को जानता हो ऐसा कोई जरूरी नहीं. ಏನು ಹೇಳ್ತಿದ್ದಾರೆ? ಬಹಳ ವಸ್ತುಗಳನ್ನು ಯಾವನು ತಿಳಿತಾನೆ ಅವನು सम्यक ज्ञानी, ಹೀಗಿಲ್ಲ. ಎಲ್ಲ ವಸ್ತುಗಳನ್ನೇ ಯಾರು ತಿಳಿತಾರೆ ಅವನು सम्यक ज्ञानी, ಹೀಗಿಲ್ಲ. सम्यक ज्ञानी ಯಾರು? कि ಯಾರಿಗೆ ಪ್ರಯೋಜನಭೂತ ಆತ್ಮ ಮತ್ತು ಅನಾತ್ಮನ ಬಗ್ಗೆ,
ಜೀವ ಮತ್ತು ಅಜೀವದ ಬಗ್ಗೆ ಯಾರಿಗೆ ಸಂಶಯ ಇಲ್ಲ, ಯಾವುದು ನಾನು ಯಾವುದು ಪರ ಇದೆ ಅದರ ಬಗ್ಗೆ ಸಂಶಯ ಇಲ್ಲ, ಅವನು ಸಮ್ಯಕ್ ಜ್ಞಾನಿ. ಏನು ಹೇಳ್ತಿದ್ದಾರೆ? ಈ ಎಲ್ಲ ಸಮ್ಯಕ್ ದರ್ಶನದ ಯಾವ ಒಂದು ಸ್ವರೂಪ ಇದೆ, ಇದೆಲ್ಲ ಆತ್ಮ ಅನಾತ್ಮನ ಬಗ್ಗೆ ಇದೆ. ಏನು ಹೇಳ್ತಿದ್ದಾರೆ? अपनापन और परायापन इसी में सब कुछ खेल है और कुछ भी नहीं है. सम्यक दर्शन का संपूर्ण, सम्यक दर्शन और मिथ्या दर्शन का जो संपूर्ण स्वरूप, जो कंसेप्ट है, वो सब अपनापन और परायापन में है ना. ಯಾವ ದುಃಖ ಸುಖ ಆಗುತ್ತಾ ಇದೆ ಅದೆಲ್ಲ ನನ್ನತ್ವದಿಂದ ಮತ್ತು ಪರತ್ವದಿಂದ ಆಗುತ್ತಾ ಇದೆ. ಆಫೀಸ್ಗೆ ಹೋಗಿದ್ದೆ, ಆಫೀಸಲ್ಲಿ ಫೋನ್ ಬಂತು. ಏನು ಫೋನ್ ಬಂತು? ಮನೆಯಲ್ಲಿ ನಿಂತಿಂತ ಮಗು ಮೇಲಿಂದ ಬಿದ್ದು ಬಿಡ್ತು. ಓಡೋಡ್ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಮಗು ಅಲ್ಲ, ಪಕ್ಕದ ಮನೆ ಮಗು ಬಿದ್ದಿದೆ. ಈಗೇನಾಗುತ್ತೆ? अब जो सब कुछ छोड़ के आया था ना दुकान से या ऑफिस से, तो अब ध्यान दोबारा ಎಲ್ಲಿಗೆ ಹೋಗುತ್ತೆ? ಅಲ್ಲಿಗೆ ಹೋಗುತ್ತೆ ಪುನಃ. ಇಲ್ಲಿ ಬಿದ್ದಿರೋದು ಮಗುನೇ ಇದೆ, ಆದರೆ ಇಲ್ಲಿ ಗಮನ ಇಲ್ಲ. ಈಗ ಪುನಃ ಎಲ್ಲಿ ಗಮನ? ಎಲ್ಲ ಯಾವ ದುಃಖ ಇದೆ ಅದು ಯಾವುದು ನಾನಿದ್ದೇನೆ, ಯಾವುದು ಪರ ಇದೆ, ಇದರಲ್ಲೇ ದುಃಖ ಇದೆ. ಯಾವ ಅಜ್ಞಾನಿ ಶರೀರವನ್ನು ತಾನಂದಿದ್ದಾನೆ ಅವನಿಗೆ ಶರೀರಕೃತ ಎಲ್ಲ ಬದಲಾವಣೆಗಳಲ್ಲಿ ದುಃಖ ಆಗುತ್ತೆ. ಆದರೆ ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವಕ್ಕೆ ಈ ಯಾವ ರೀತಿಯಾಗಿ ನಾನು ಪರದ್ರವ್ಯಗಳಲ್ಲಿ ಏನಾದರೂ ಬದಲಾವಣೆ ಆದರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೇನೇ ಜ್ಞಾನಿ ಸಮ್ಯಕ್ ದೃಷ್ಟಿ ಪರವಸ್ತುಗಳಲ್ಲಿ ತನ್ನ ಜ್ಞಾನ ಸ್ವಭಾವಿ ಆತ್ಮನ ಸ್ವರೂಪವನ್ನು ಬಿಟ್ಟು ಪರಪದಾರ್ಥಗಳಲ್ಲಿ ಶರೀರದಿಂದ ಹಿಡಿದ ಅನ್ಯ ಎಲ್ಲ ಸಂಯೋಗಗಳಲ್ಲಿ ಏನೇ ಬದಲಾವಣೆ ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ. ಸುಖ ದುಃಖದ ಯಾವ ಪ್ರಕಟತೆ ಆಕುಲತೆ ಅನಾಕುಲತೆ ಇದೆ ಅದು ನನ್ನತ್ವ ಯಾವ ವಸ್ತುವಿನಲ್ಲಿದೆ ಅದನ್ನು ಅವಲಂಬಿಸುತ್ತೆ. ಒಂದು ವೇಳೆ ನನಗೆ ನನ್ನ ಆತ್ಮಸ್ವರೂಪದಲ್ಲಿ ನನ್ನತ್ವ ಇದ್ದರೆ ನನ್ನನ್ನು ಯಾರೂ ದುಃಖಿ ಮಾಡೋಕ್ಕಾಗೋದಿಲ್ಲ. ಮತ್ತು ಒಂದು ವೇಳೆ ನನ್ನತ್ವ ಪರಪದಾರ್ಥಗಳಲ್ಲಿ ಇದ್ದರೆ ನನ್ನನ್ನು ಯಾರೂ ಸುಖಿ ಮಾಡೋಕ್ಕಾಗೋದಿಲ್ಲ. कोई सुखी नहीं कर सकता मुझे. क्यों? क्योंकि मैं पर को अपना मान के बैठा हूं. और जब तक पर में अपनापन है तब तक जीव महा दुखी है, उसको कोई सुखी नहीं कर सकता. और जैसे ही अपने में अपनापन आ जाता है तो वो अपने आप सुखी हो जाता है, उसको कोई दुखी नहीं कर सकता. ಆದರೆ ಇವನಿಗೆ ನನ್ನದಲ್ಲಿ ನನ್ನ ಆತ್ಮನಲ್ಲಿ ನನ್ನತ್ವ ಬರ್ತಾ ಇಲ್ಲ. ಯಾಕಂದ್ರೆ ಇವನಿಗೆ ಸಂಶಯ ಇದೆ, ಆತ್ಮ ಇದೆಯೋ ಇಲ್ವೋ. अब बोलो क्या होगा इसका? ಆತ್ಮ ಹೀಗಿದೆಯೋ ಹಾಗಿದೆಯೋ. तो ಏನಾಗುತ್ತೆ? ನಿರ್ಣಯ ಆಗೋದಿಲ್ಲ. ನಿರ್ಣಯ ಆಗದೇನೆ ಸಮ್ಯಕ್ತ್ವ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡೋಕೆ? ನಿರ್ಣಯ ಮಾಡಬೇಕಾಗ್ತದೆ. ಅದಕ್ಕೇನಾದರೂ ಸಂಶಯ, ಅದಾದ್ಮೇಲೆ ಅಂದ್ರೂ ವಿಪರ್ಯ. ವಿಪರ್ಯ ಯಾವುದಕ್ಕನ್ನೋದು? ವಿಪರೀತ ಶ್ರದ್ಧೆ. ಶುಭ ಭಾವವನ್ನೇ ಧರ್ಮ ಅಂತ ತಿಳಿಯೋದು. ಈಗೇನಾಯಿತು? ಈಗ ಅಧರ್ಮವನ್ನು ಧರ್ಮ ಅಂತ ತಿಳಿದ. ಅಧರ್ಮ ಅನ್ನೋದ್ರೆ ತುಂಬ ಪುಣ್ಯಕ್ಕೆ ಅಧರ್ಮ ಅಂದ ತಕ್ಷಣ ನಮಗೆ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ವೀತರಾಗತೆಯ ಅಪೇಕ್ಷೆಯಿಂದ ಪುಣ್ಯ ನಿಜವಾಗ್ಲೂ ಅಧರ್ಮನೇ ಇದೆ. ವರಮೃತೈ ಪದಂ ದೈವಂ ನಾವೃತೈವೃತ ನಾರಕಂ ಛಾಯಾ ತಪಸ್ತಯೋರ್ಭೇದ. ಇದೇನಿದೆ ಇದು ಕೇವಲ ನನಗೆ ಶುದ್ಧ ಭಾವದಲ್ಲಿ ಇರಕ್ಕಾಗುತ್ತಿಲ್ಲ ಅಂತ ನಾನು ಶುಭ ಭಾವಕ್ಕೆ ಬರ್ತಾ ಇದ್ದೇನೆ. ಶುಭ ಭಾವ ಏನು ವಾಸ್ತವಿಕವಾಗಿ ಧರ್ಮ ಅಲ್ಲ, ಶುಭ ಭಾವ ಏನು ರಾಜಮಾರ್ಗ ಅಲ್ಲ. ಆದರೆ ರಾಜಮಾರ್ಗದಲ್ಲಿ ಹೋಗಕ್ಕಾಗುತ್ತಿಲ್ಲ ಅಂತ ಈ ಮಾರ್ಗದಲ್ಲಿ ಹೋಗುತ್ತಿದ್ದೇನೆ. ಆದರೆ ಯಾವಾಗ ಶುಭ ಭಾವವನ್ನೇ ಧರ್ಮ ಅಂತ ತಿಳಿತಾನೆ ಆಗ ಶುದ್ಧ ಭಾವದ ದಾರಿ ಮುಚ್ಚಿ ಹೋಗ್ಬಿಡುತ್ತೆ. ರೋಡ್ ಇಸ್ ಕ್ಲೋಸ್ಡ್. ಅದು ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ವಿಪರ್ಯ ಅಂದ್ರೇನು? ವಿಪರೀತ. ಸಂಶಯದಲ್ಲಿ ಇನ್ನೂ ಸಂಶಯ ಇತ್ತು ನಿನಗೆ, ಹೀಗಿದೆಯೋ ಹಾಗಿದೆಯೋ ಅಂತ. ಆದರೆ ವಿಪರ್ಯದಲ್ಲಿ ಏನಾಗಿದೆ? ವಿಪರೀತ ಶುದ್ಧೆ. ಶರೀರನೇ ಆತ್ಮ.
ಯಾರು ನೋಡಿದ್ದಾರೆ ಆತ್ಮ ಇದೆಲ್ಲ ಈ ವಿದ್ವಾಂಸರು ಪಂಡಿತರು ಇವರೆಲ್ಲ ಸೃಷ್ಟಿ ಮಾಡಿದ್ದಾರೆ. ಎಲ್ಲಿದೆ ಆತ್ಮ? ಹಾಗೆ ಹೀಗೆ. ಸೈನ್ಸ್ ಅವ್ರ ಹತ್ರ ಹೋದರೆ, ವಿಜ್ಞಾನಿಗಳ ಹತ್ರ ಹೋದರೆ ಎಲ್ಲ ಸಂಶೋಧನೆ ಮಟೀರಿಯಲ್ಸ್ ಮೇಲಿದೆ. ಪುದ್ಗಲ ದ್ರವ್ಯವನ್ನು ಆಧಾರವಾಗಿದೆ ಎಲ್ಲ ವಿಜ್ಞಾನ. ಅವನಿಗೆ ಆತ್ಮನ ಬಗ್ಗೆ ಹೇಳಿದ್ರೆ ಏನಂತ, ನಾನು ಆತ್ಮ ಏನಿಲ್ಲ, ಯಾವುದು ಕಾಣಿಸೋದಿಲ್ಲ, ಏನಿಲ್ಲ, ಅದರ ಬಗ್ಗೆ ಏನೂ ಇಲ್ಲ. ಏನು ಮಾಡೋದು? ವಿಪರೀತ ಶ್ರದ್ಧೆ. ಆದರೆ ಪ್ರಪಂಚದಲ್ಲಿ ಆ ವಿಜ್ಞಾನಿಗೆ ಮಹಾಜ್ಞಾನಿ ಅಂತ ಕರೀತಾರೆ, ಆದರೆ ಜಿನ್ವಾನಿ ಅವನಿಗೆ ಅಜ್ಞಾನಿ ಅನ್ನುತ್ತೆ. ಈ ಯಾವ ವ್ಯತ್ಯಾಸ ಇದೆ ಇದನ್ನು ನಾವು ತಿಳಿಬೇಕಾಗತ್ತೆ. ಅವನು ಅಜ್ಞಾನಿ, ಮತ್ತು ಯಾರಿಗೆ ಜೀವ ಅಜೀವದ ಜ್ಞಾನ ಇದೆ ಅವನು ಜ್ಞಾನಿ, ಸಮ್ಯಕ್ ಜ್ಞಾನಿ. ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ. ವಿಪರೀತ ಶ್ರದ್ಧೆ ಯಾವನಿಗಿದೆ ಅವನು ಅಜ್ಞಾನಿ. ವಿಪರೀತ ಶ್ರದ್ಧೆ ಯಾವುದರ ಬಗ್ಗೆ? ಪ್ರಯೋಜನಭೂತ ವಸ್ತುಗಳ ಬಗ್ಗೆ ವಿಪರೀತ ಶ್ರದ್ಧೆ. ಅದೇ ರೀತಿ ಸಮ್ಯಕ್ ಚಾರಿತ್ರ. ಸಮ್ಯಕ್ ಚಾರಿತ್ರದ ಬಗ್ಗೆ ಏನು ಹೇಳ, ಅನಧ್ಯವಸಾಯ ಇದೆ. ಏನು ಸಂಶಯ, ವಿಪರ್ಯಯ, ಅನಧ್ಯವಸಾಯ. ಅನಧ್ಯವಸಾಯ ಅಂದರೆ ಏನು? ಅನಾಸಕ್ತಿ, अरुचि, वो उसको इच्छा ही नहीं है जानने की. ಏನಂತಾರೆ? ನೆಗ್ಲಿಜೆನ್ಸ್, ನಿರಾಸಕ್ತಿ, ಆಸಕ್ತಿ ಇಲ್ಲ. ಈ ಜೈನ ಧರ್ಮ ಅಂದರೆ ಏನು? ಮ್ಯಾಕ್ಸಿಮಮ್ ಇವತ್ತಿನ ಸಮಯದಲ್ಲಿ ಸಂಶಯ ಮಿಥ್ಯಾತ್ವ ಇರೋರು ಬಹಳ ಕಡಿಮೆ ಇದ್ದಾರೆ. ಅಧಿಕಾಂಶ ಜನ ವಿಪರ್ಯಯ और अनध्यवसाय वाले या तो विपरीत श्रद्धा है या फिर जानने का इच्छा ही नहीं है. ಅನೇಕ ಜನರಿಗೆ ಮೋಕ್ಷ ಇರುತ್ತೋ ಇಲ್ವೋ, ಅರೆ ಏನು ಮಾಡೋದಿದೆ, ಮೋಕ್ಷ ಭಿಕ್ಷೆ ತೊಗೊಂಡು ನಮ್ಗೇನು ಮಾಡೋದಿದೆ, ನಮ್ದು ಏನು ನಡೀತದೆ ಇದು ಇಂಪಾರ್ಟೆಂಟ್ ಇದೆ. ಯಾವ ಮೋಕ್ಷ ಭಿಕ್ಷೆ ತೊಗೊಂಡು ಏನು ಮಾಡೋದಿದೆ, ಅದು ಇದೆಯೋ ಇಲ್ವೋ ನಮಗೇನು ಮಾಡೋದಿದೆ, ಲೀಸ್ಟ್ ಬಾದರ್ಡ್. ಅನಧ್ಯವಸಾಯ. ಆ ಯಾವ ವಸ್ತು ಸ್ವರೂಪ ಇದೆ, ಪ್ರಯೋಜನಭೂತ ವಸ್ತು, ಅದನ್ನು ತಿಳಿಯೋ ಆಸೆನೇ ಇಲ್ಲ ಅವನಿಗೆ. ನಿರಾಸಕ್ತಿ. ಹೌದಾ, ಹೀಗಿರಬೇಕು, ಹಾಗಿರಬೇಕು, ಹಾಗೆ ಆತ್ಮನ ಸ್ವರೂಪ ಹಾಗಿರಬೇಕು, ಹೀಗೆ ಹೆಂಗೋ ಒಂದಿರಬೇಕು. ಅನಧ್ಯವಸಾಯ. ಇದೆಲ್ಲ ಅಜ್ಞಾನದ ಸ್ವರೂಪ ಇದೆ. ಸಂಶಯ ಮಿಥ್ಯಾತ್ವ, ವಿಪರೀತ ಮಿಥ್ಯಾತ್ವ और ಅನಧ್ಯವಸಾಯ ಮಿಥ್ಯಾತ್ವ. ಇವುಗಳಿಂದ ರಹಿತವಾದಂತಹ ಸಮ್ಯಜ್ಞಾನ ಇದೆ. ಇದಕ್ಕೆ ನಿಜವಾಗ್ಲೂ ಸಮ್ಯಜ್ಞಾನ ಅಂತ ಕರೀತಾರೆ. ಈಗ ಬಹಳ ಸ್ವಲ್ಪ ಚರ್ಚೆ ಮಾಡಿಕೊಂಡು ನಾವು ಹೋಗ್ತಿದ್ದೇವೆ. ಇದರ ವಿಸ್ತೃತ ಚರ್ಚೆ ಯಾವಾಗ ಸಾಧ್ಯ ಆಗುತ್ತೆ ಆಗುತ್ತೆ. ಯಾರಿಗೆ ವಿಸ್ತಾರದ ಅಪೇಕ್ಷೆ ಇದೆ ಅವರು ಇದರ ಬಗ್ಗೆ ಚಿಂತನೆ ಮಾಡೋದು. ಪುರುಷಾರ್ಥ ಸಿದ್ಧಿ ಉಪಾಯವನ್ನು ಮತ್ತಷ್ಟು ಗಂಭೀರವಾಗಿ ಓದೋದು, ಮತ್ತಷ್ಟು ವಿಚಾರಗಳ ಅರ್ಥ ಆಗುತ್ತೆ. ಸಮ್ಯಕ್ ಚಾರಿತ್ರ್ಯ ಯಾವುದಕ್ಕಂದ್ರು ನೋಡಿ, ಚಾರಿತ್ರ್ಯ ಯಾವುದಕ್ಕಂದ್ರು? ಚಾರಿತ್ರಂ ಭವತಿ ಯತಃ ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್ ಸಕಲ ಕಷಾಯ ವಿಮುಕ್ತಂ ವಿಶದಮುದಾಸೀನಮಾತ್ಮರೂಪಂ ತತ್. ಏನು ಹೇಳ್ತಿದ್ದಾರೆ? ಚಾರಿತ್ರ ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್. ಚಾರಿತ್ರ ಅಂದ ತಕ್ಷಣ ನಮಗೆ ಶಾರೀರಿಕ ಕ್ರಿಯೆಗಳ ಕಡೆಗೆ ಗಮನ ಹೋಗುತ್ತಲ್ಲ, ಅದರಲ್ಲಿ ಒಂದು ಬಹಳ ಮಾರ್ಮಿಕವಾದ ವಿಚಾರ ಇದೆ. ಅದನ್ನು ಆಚಾರ್ಯಲ್ಲಿ ಹೇಳುತ್ತಿದ್ದಾರೆ, ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್. ಎಲ್ಲಿ ಚಾರಿತ್ರ ಇದೆ ಅಲ್ಲಿ ಸಾವಧ್ಯ ಯೋಗ ರಹಿತ ಇರಬೇಕಿದೆ. ಸಾವಧ್ಯ ಅಂದ್ರೆ ಅರ್ಥ ಆಗುತ್ತದೆ. ಸಾವಧ್ಯ ಅಂದರೆ ಹಿಂಸೆ. ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್. ಚಾರಿತ್ರದ ವಿಶೇಷತೆ ಇದೆ. ಆದರೆ ಚಾರಿತ್ರದ ಹೆಸರಲ್ಲಿ ನಾವು ಮತ್ತಷ್ಟು ಹಿಂಸೆ ಮಾಡ್ತೇವೆ. ನಾನು ಉದಾಹರಣೆಗಳನ್ನು ಕೊಡೋದಿಲ್ಲ, ಈಗ ನಾವೇ ಅರ್ಥ ಮಾಡ್ಕೊಳ್ಳೋದು. ಚಾರಿತ್ರದ ಹೆಸರಲ್ಲಿ ಮತ್ತಷ್ಟು ಸಾವಧ್ಯವನ್ನ, ಮತ್ತಷ್ಟು ಪಾಪವನ್ನು, ಆಡಂಬರಗಳನ್ನು, ಧರ್ಮದ ಹೆಸರಲ್ಲಿ ಅನೇಕ ಆಡಂಬರಗಳನ್ನು ಮಾಡಿ ಮಹಾಹಿಂಸೆಯನ್ನು ಮಾಡ್ತೇವೆ. ನಾವು ನೋಡ್ತೇವೆ ರಾತ್ರಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದು, ಅನೇಕ ರೀತಿಯಾಗಿ ಅನಾವಶ್ಯಕವಾದ ಆಡಂಬರಗಳನ್ನು ಮಾಡುವಂಥದ್ದು ಎಲ್ಲ ಸಾವಧ್ಯ ಯೋಗ ಇದೆ.
ನಾನು ಈ ರೀತಿ ಹೇಳಿದಾಗ ಅನೇಕ ಅರೆ ಪಂಡಿತ್ಜಿ ಏನು ಹಿಂಗೆಲ್ಲ ಹೇಳಿದ್ರೆ ನೀವು ಎಲ್ಲ ಬಿಡಿಸೇ ಬಿಡ್ತೀರಾ, ನಮ್ದು ಏನು ಮಾಡೋಕ್ಕೆ ಕೊಡೋದಿಲ್ಲ ನಮಗೆ, ಹಾಂ ಎಲ್ಲ ಬಿಡಿಸ್ತೀರಾ ನಮ್ಮದು. ನಾನು ಯಾವುದನ್ನು ಬಿಡಿಸ್ತಾ ಇಲ್ಲ. ವಾಸ್ತವಿಕವಾದ ಯಾವ ಸ್ವರೂಪ ಇದೆ, ಜಿನ್ವಾನಿಯಲ್ಲಿ ಯಾವ ಸ್ವರೂಪವನ್ನು ಹೇಳಿದೆ ಅದರ ಚರ್ಚೆಯನ್ನು ಮಾಡ್ತಿದ್ದೀನಿ ಅಷ್ಟೇ. ಸ್ವೀಕಾರ ಮಾಡೋದು ನಮ್ಮ ಕರ್ತವ್ಯ ಇದೆ, ನಮ್ಮ ಕೈಯಲ್ಲಿದೆ. ಪ್ರಪಂಚವನ್ನು ನೋಡಿ ನಾವು ಧರ್ಮವನ್ನು ಸ್ವೀಕಾರ ಮಾಡೋದಾದರೆ ಖಂಡಿತವಾಗ್ಲೂ ಇದು ಸಾಧ್ಯ ಇಲ್ಲ. ಇದು ನಮ್ಮ ವೈಯಕ್ತಿಕವಾದ ವಿಚಾರ ಇದೆ. ಧರ್ಮ ಬಹಳ ವೈಯಕ್ತಿಕ ಇದೆ. दूसरे को देख के धर्म नहीं किया जा सकता, ಸಾಧ್ಯ ಇಲ್ಲ. ಅದು ನಮ್ಮ ಯಾವ ವೈಯಕ್ತಿಕ ವಿಚಾರ ಇದೆ ಆ ಪ್ರಕಾರವಾಗಿ ನಾನು ಧರ್ಮ ಮಾಡೋದಿದೆ. ಬೇರೆಯವರನ್ನು ನೋಡಿ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಗೆ ಮಾಡ್ತಿದ್ದಾರೆ, ಇವ್ರು ಹೇಗೆ ಮಾಡ್ತಿದ್ದಾರೆ, ಸಮಾಜದಲ್ಲಿ ಹೇಗಿದೆ, ಅದು ಹೇಗಿದೆ, ಅರೆ ಈ ರೀತಿಯಾಗಿ ವಿಚಾರ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಹಾಗಾಗಿ ಮೂಲ ಸ್ವರೂಪವನ್ನು ತಿಳಿದು ನನಗೋಸ್ಕರ ನಾನು ಅದನ್ನು ವಾಸ್ತವಿಕವಾಗಿ ಗ್ರಹಣೆ ಮಾಡೋದಿದೆ. ಇಲ್ಲಿ ಚಾರಿತ್ರ್ಯ ಯಾವುದಕ್ಕಂದ್ರು कि चारित्रं भवति यतः समस्त सावध्य योग परिहरणात् सकल कषाय विमुक्तं विशदं ಉದಾಸೀನ ಆತ್ಮರೂಪಂ. ಎಂತೆಂಥ ಶಬ್ದಗಳಿದೆ ಅಮೃತಚಂದ್ರ ಸ್ವಾಮಿದ್ದು, ಬಹಳ ಮಹಿಮಾವಂತ ಶಬ್ದಗಳಿದೆ ಅಮೃತಚಂದ್ರ ಸ್ವಾಮಿದ್ದು. ಮತ್ತು ಎಷ್ಟು ಸ್ಪಷ್ಟ ಇದೆ. ಕೆಲವೊಂದು ಸಲ ಅನ್ಸುತ್ತೆ ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಿದ್ರು ಜನರ ಗಮನ ಈ ಕಡೆಗೆ ಹೋಗೋದಿಲ್ಲ. ಎಷ್ಟು ಸ್ಪಷ್ಟ ಇದೆ ಶಬ್ದಗಳು. ಸಕಲ ಕಷಾಯ ವಿಮುಕ್ತಂ, ಇದರಲ್ಲಿ ಏನು ಕಷ್ಟ ಇದೆ? ಸಕಲ ಕಷಾಯ ವಿಮುಕ್ತಂ, ಚಾರಿತ್ರ್ಯದ ಬಗ್ಗೆ ಹೇಳ್ತಾರೆ. ಚಾರಿತ್ರಂ ಭವತಿ ಯತಃ, ಚಾರಿತ್ರ್ಯ ಹೀಗಿರುತ್ತೆ. ಹೇಗಿರುತ್ತೆ? ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್ ಸಕಲ ಕಷಾಯ ವಿಮುಕ್ತಂ. ಸಕಲ ಕಷಾಯ ವಿಮುಕ್ತಂ ಅಂದ್ರೆ ವಿಶುದ್ಧಂ ಆತ್ಮರೂಪಂ ತತ್. ಎಲ್ಲ ಕಷಾಯಗಳಿಂದ ರಹಿತವಾದರೆ ಆತ್ಮ ಹೇಗಿರುತ್ತೆ? ವಿಶುದ್ಧ ವೀತರಾಗ ರೂಪ ಇರುತ್ತೆ. ನಾನು ಹೇಳಿದ್ನಲ್ಲ, ಮೋಹಕ್ಷೋಹ ವಿಹೀಣೋ ಅಪ್ಪಣೋ ಪರಿಣಾಮೋ. ಮೋಹಕ್ಷೋಭದಿಂದ, ಮೋಹರಾಗ ದ್ವೇಷದಿಂದ ರಹಿತವಾದಂತಹ ಯಾವ ಆತ್ಮನ ಸ್ವರೂಪ ಇದೆ ಅದು ಚಾರಿತ್ರ್ಯ ಇದೆ. ಅದನ್ನೇ ಹೇಳ್ತಾರೆ ಇಲ್ಲಿ, ಎಲ್ಲ ಹಿಂಸಾತ್ಮಕ ಪರಿಣಾಮಗಳಿಂದ ರಹಿತವಾದಂತಹ, ಎಲ್ಲ ಮೋಹರಾಗದ್ವೇಷ ಪರಿಣಾಮಗಳಿಂದ ರಹಿತವಾದಂತಹ ವಿಶುದ್ಧ ಆತ್ಮನ ಸ್ವರೂಪ ಯಾವುದಿದೆ ಅದು ಚಾರಿತ್ರ್ಯ ಇದೆ. ಚಾರಿತ್ರಂ ಭವತಿ ಯತಃ ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್ ಸಕಲ ಕಷಾಯ ವಿಮುಕ್ತಂ ವಿಶದಂ ಉದಾಸೀನಂ ಆತ್ಮರೂಪ. ಉದಾಸೀನ ಅಂದ್ರೆ ಏನು? ಉದಾಸೀನ ಅಂದ್ರೆ ಸಮತಾಭಾವ. ಉದಾಸೀನ ಅಂದ್ರೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಉದಾಸೀನ ಅಂದ್ರೆ ಏನು? ಉದಾಸೀನ ಅಂದ್ರೆ ಬಹಳ ಆನಂದಿತ ಸಂತೋಷವಾದ ಸ್ವರೂಪ ಇದೆ. ಉದಾಸೀನ ಅಂದ್ರೆ ಮಹಾ ಆನಂದ ಇದೆ. ಉದಾಸೀನ ಅಂದ್ರೆ ವೀತರಾಗ ಏನ. ವಿಶದಂ ಉದಾಸೀನಂ ಆತ್ಮರೂಪಂ ಏನು? ಚಾರಿತ್ರಂ, ಅದು ಚಾರಿತ್ರ್ಯ ಇದೆ. ಚಾರಿತ್ರ್ಯದ ಸ್ವರೂಪ ಹೀಗಿದೆ ನೋಡಿ. ಮತ್ತು ಹೀಗಿರುವಾಗ ಶಿಷ್ಯ ಏನು ಪ್ರಶ್ನೆ ಉತ್ಪನ್ನ ಮಾಡ್ತಾನೆ? ಈ ರತ್ನತ್ರಯವನ್ನ ಧಾರಣೆ ಮಾಡೋದ್ರಿಂದ ಮುಕ್ತಿ ಏನೋ ಸಿಗುತ್ತೆ, ಆದರೆ ಸ್ವರ್ಗನೂ ಸಿಗುತ್ತೇನು? ಇವನಿಗೆ ಅಜ್ಞಾನಿಯ ಗಮನ ಎಲ್ಲ ಹೇಳ್ತಿದ್ದೇನಲ್ಲ, ಗಮನ ಎಲ್ಲ ಆ ಕಡೆಗೇನೆ. ಮತ್ತು ಆಚಾರ್ಯರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಅಜ್ಞಾನಿಯ ಗಮನ ಯಾವ ಕಡೆ ಹೋಗುತ್ತೆ ಅಂತ. ಅದಕ್ಕೆ ಆಚಾರ್ಯರ ಪ್ರಶ್ನೆ ಉತ್ಪನ್ನ ಮಾಡ್ತಿದ್ದಾರೆ. ಈ ಯಾವ ರತ್ನತ್ರಯ ಇದೆ ಇದನ್ನ ಧಾರಣೆ ಮಾಡೋದ್ರಿಂದ ಬರೀ ಮೋಕ್ಷನೇ ಸಿಗತ್ತೇನೋ, ಸ್ವರ್ಗ ಸಿಗೋದಿಲ್ವೇನೋ? ಏನು ಎಂಥ ಸ್ವರೂಪ ಇದೆ ಅಜ್ಞಾನಿದ್ದು, ವಿಚಿತ್ರ ಇದೆ. ಆಚಾರ್ಯರು ರತ್ನತ್ರಯದ ಬಗ್ಗೆ ಮಾತಾಡ್ತಿದ್ದಾರೆ, ಜ್ಞಾನಿ ಸಮ್ಯಕ್ ದೃಷ್ಟಿ ರತ್ನತ್ರಯ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ಇವನಿಗೆ ಸ್ವರ್ಗದ ಚಿಂತೆ ಇದೆ. तो ज्ञानी कैसे बनेगा? चर्चा धर्म की हो रही है और तुझे स्वर्ग की चिंता पड़ी है, तो धर्म कैसे होगा? किसकी चिंता है बोलो? धर्म के नाम से मैं तो कहता हूं 99%
ಯಾವುದರ ಚಿಂತೆ ಇದೆ ಎಲ್ಲರಿಗೂ? ಸ್ವರ್ಗದ ಚಿಂತೆ ಇದೆ. ನಾನು ಮರಣ ಹೊಂದಿ ಸ್ವರ್ಗಕ್ಕೆ ಹೋಗುತ್ತೀನೋ ಇಲ್ವೋ? अरे असंख्यात बहुत निश्चित है स्वर्ग जाने का। किस स्वर्ग की क्या रखा है स्वर्ग में? ಅನಂತ ಭವಗಳನ್ನು ಸ್ವರ್ಗದಲ್ಲಿ ಕಳೆದ್ರು ಏನಾದರೂ ನನಗೆ ಶಾಂತಿ ಸಂತೋಷ ಸಿಕ್ಕುತ್ತೇನೋ? ಆದರೂ ಕೂಡ ಇವನ ಗಮನ ಎಲ್ಲಿ? ಎಲ್ಲ ಪುನಃ ಸ್ವರ್ಗದ ಕಡೆಗೆ. ಆದರೆ ಆಚಾರ್ಯ ಏನು ಹೇಳ್ತಾರೆ? ಕಿ ಸ್ವರ್ಗಾದಿಗಳು ಯಾವುದಿದೆ ಇದೆಲ್ಲ ಸಂಸಾರ ಇದೆ. ಮತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಮುಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ. ನೀನು ಸ್ವರ್ಗದ ಬಗ್ಗೆ ಮಾತಾಡ್ತಿದ್ಯಾ. ಎರಡು ವಿರುದ್ಧ ಆಯ್ತಲ್ಲ. ನೀನು ಯಾವ ಸ್ವರ್ಗದ ಬಗ್ಗೆ ಮಾತಾಡ್ತಿದ್ಯಾ ಅದು ಸಂಸಾರ ಇದೆ. ಮತ್ತು ನಾವು ಮೋಕ್ಷದ ಬಗ್ಗೆ ಮಾತಾಡ್ತಿದ್ದೇವೆ. ಮೋಕ್ಷಕ್ಕೆ ಯಾವ ಕಾರಣ ಇದೆ ಅದು ಸಂಸಾರಕ್ಕೆ ಹೆಂಗೆ ಕಾರಣ ಆಗುತ್ತೆ? ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ? ಯಾವುದು मोक्ष कारण ಇದೆ, जो मोक्ष के लिए कारण है वो संसार के लिए कारण कैसे हो सकता है ना? ये देखो क्या कह रहे, ಸ್ವರ್ಗ ಇತ್ಯಾದಿಗಳ ಪ್ರಾಪ್ತಿ ಮುಕ್ತಿ ಮಾರ್ಗದ ಪಥಿಕನಿಗೆ ಹೇಯ ರೂಪ ಶುಭ ಭಾವದಿಂದ ದೇವಾಯು ಇತ್ಯಾದಿ ಪುಣ್ಯದ ಬಂಧ ಆಗೋದ್ರಿಂದ ಸಹಜವಾಗಿ ಸ್ವರ್ಗಾದಿಗಳು ಸಿಗುತ್ತೆ. ನೋಡಿ, ಇಲ್ಲಿ ಒಂದು ವಿಶೇಷ ಶಬ್ದ ಇದೆ, ಹೇಯ ರೂಪ ಶುಭ ಭಾವದಿಂದ. ಜ್ಞಾನಿ ಸಮ್ಯಕ್ ದೃಷ್ಟಿಗೆ ಯಾವಾಗಲೂ ಶುದ್ಧೋಪಯೋಗ ಆಗೋದಿಲ್ಲ, ಶುಭೋಪಯೋಗದಲ್ಲಿರ್ತಾನೆ, ಪುಣ್ಯ ಭಾವದಲ್ಲಿರ್ತಾನೆ. ಆದರೆ ಯಾವ ಥರ ಪುಣ್ಯ ಭಾವ? ಹೇಯ ರೂಪ ಶುಭ ಭಾವದಿಂದ. ಅಂದರೆ ಶುಭ ಭಾವ ಮಾಡಬೇಕಂತ ಅನಿಸ್ತಾ ಇಲ್ಲ ಅವನಿಗೆ, ಬೇರೆ ದಾರಿ ಇಲ್ಲ. ಹೇಳ್ತೇನೆ, ತುಂಬ ಹಸಿವಾಗಿದೆ, ಊಟ ಮಾಡ್ಲಿಕ್ಕೆ ಕೂತಿದ್ದೇನೆ ಏನ, ಆದರೆ ನನಗೆ ಯಾವುದು ಬೇಡ ಆಗಿದೆ ಅದೇ ಇದೆ ಊಟ. ಮನೆಯಲ್ಲಿದ್ದರೆ ಹಾಗೂ ಏನಾದರೂ ಡ್ರಾಮಾ ಮಾಡ್ಬೋದು ನಾವು, ಆದರೆ ಹೊರಗಡೆ ಹೋದಾಗ ಹಸಿವಾಗಿದೆ, ಬೇರೆ ಯಾವುದೂ ಗತಿ ಇಲ್ಲ ಏನ, ಏನು ಮಾಡ್ತೀವಿ? ಹೊಟ್ಟೆ ತುಂಬಿಸ್ಬೇಕಲ್ಲ ಅಂತ ತಿನ್ಬಿಡ್ತೀವಿ. अभक्ष की बात नहीं कर रहा मैं, जो अपन को जो इष्ट नहीं होता. ಇಲ್ಲೇನು ಹೇಳ್ತಿದ್ದಾರೆ? ಜ್ಞಾನಿ ಸಮ್ಯಕ್ ದೃಷ್ಟಿಗಂತೂ ಇಷ್ಟ ಇಲ್ಲ. ಏನಿಷ್ಟ ಇಲ್ಲ? ಶುಭ ಅಶುಭ ಎರಡೂ ಇಷ್ಟ ಇಲ್ಲ. ಅವನಿಗಂತೂ ಶುದ್ಧ ಭಾವ ಇಷ್ಟ ಇದೆ. ಆದರೂ ಸತತವಾಗಿ ಶುದ್ಧ ಭಾವದಲ್ಲಿ ಇರಕ್ಕಾಗುತ್ತಿಲ್ಲ. ಮಜಬೂರಿ ಮೇ ಶುಭ ಭಾವ ಕರ್ತಾ ಅವನು ಯಾವ ಶುಭ ಭಾವ ಇದೆ ಅದನ್ನು ಫೋರ್ಸ್ಫುಲಿ ಮಾಡ್ತಿದ್ದಾನೆ, ಬೇರೆ ಗತಿ ಇಲ್ಲ ಅಂತ ಮಾಡ್ತಿದ್ದಾನೆ. ಮತ್ತು ಬೇರೆ ಗತಿ ಇಲ್ಲ ಅಂತ ಯಾವ ಶುಭ ಭಾವ ಮಾಡ್ತಾನೆ ಅದರಿಂದ ಪುಣ್ಯ ಬಂಧ ಆಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ಹಾಗಾಗಿ ಜ್ಞಾನಿ ಸಮ್ಯಕ್ ದೃಷ್ಟಿ ಯಾರು ರತ್ನತ್ರಯದ ಸೇವನೆಯನ್ನು ಮಾಡ್ತಾನೆ ಅವನಿಗೂ ಕೂಡ ಶುಭಗತಿ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಆದರೆ ಆ ಶುಭ ಭಾವದಲ್ಲಿ ಅವನಿಗೆ ಇಷ್ಟು ಬುದ್ಧಿ ಇಲ್ಲ. ಶಿಷ್ಯ ಪುನಃ ಪ್ರಶ್ನೆ ಕೇಳ್ತಾನೆ ಕಿ ಹಾಗಾದರೆ ರತ್ನತ್ರಯಧಾರಿ ಮುನಿಗಳೆಲ್ಲ ಯಾಕೆ ಮೋಕ್ಷಕ್ಕೆ ಹೋಗುತ್ತಾರೆ, ಸ್ವರ್ಗಕ್ಕೆ ಹೋಗುತ್ತಾರೆ? ಏನು ಪ್ರಶ್ನೆ ಬಂತು? ಯಾವುದು ಮೋಕ್ಷಕ್ಕೆ ಕಾರಣ ಇದೆ ಅದು ಸಂಸಾರಕ್ಕೆ ಕಾರಣ ಇಲ್ಲ, ಯಾವುದು ಸಂಸಾರಕ್ಕೆ ಕಾರಣ ಇದೆ ಅದು ಮೋಕ್ಷಕ್ಕೆ ಕಾರಣ ಇಲ್ಲ. ಹಾಗಾದರೆ ಮುನಿಗಳೆಲ್ಲ ರತ್ನತ್ರಯ ಸೇವನೆ ಮಾಡ್ತಾರೆ, ಹಾಗಾದರೆ ಅವರು ಸ್ವರ್ಗಕ್ಕೆ ಯಾಕೆ ಹೋಗುತ್ತಾರೆ? ಉತ್ತರ ಏನು ಕೊಡ್ತಾರೆ? ರತ್ನತ್ರಯವಂತೂ ಮುಕ್ತಿಗೆ ಕಾರಣ ಇದೆ, ಆದರೆ ರತ್ನತ್ರಯವನ್ನು ಧಾರಣೆ ಮಾಡುವಂತಹ ಯಾವ ಮುನಿಗಳಿದ್ದಾರೆ ಅವ್ರಿಗೂ ಕೂಡ ಇನ್ನೂ ರಾಗದ ಅಂಶ ಇನ್ನೂ ಬಾಕಿ ಇದೆ. ಸ್ವಲ್ಪ ರಾಗಾಂಶ, ಸ್ವಲ್ಪ ಮೋಹ ರಾಗದ್ವೇಷ ಇನ್ನೂ ಇದೆ, ಸ್ವಲ್ಪ ಅನಂತಾನುಬಂಧಿ ಮೋಹ ರಾಗದ್ವೇಷ ಇನ್ನೂ ಇದೆ. ಹಾಗಾಗಿ ಆ ಶುಭ ಭಾವದ ಅಪರಾಧದ ಫಲದಿಂದ ಸ್ವರ್ಗ. ಏನು ಶಬ್ದ ಪ್ರಯೋಗ ಮಾಡ್ತಿದ್ದಾರೆ? ಆ ಶುಭ ಭಾವರೂಪ ಯಾವ ಅಪರಾಧ ಇದೆ ಆ ಅಪರಾಧದಿಂದ ಸ್ವರ್ಗದ ಪ್ರಾಪ್ತಿ ಆಗುತ್ತೆ. ನಮಗೆ ಧೈರ್ಯ ಆಗುತ್ತೇನೋ? ಈ ಯಾವ ಶುಭ ಭಾವ ಇದೆ ಇದಕ್ಕೆ ಅಪರಾಧ ಅಂತ ಕರೆಯೋ ಧೈರ್ಯ ನಾವು ಮಾಡ್ಬೋದೇನೋ? ಖಂಡಿತ ಮಾಡೋಕ್ಕಾಗೋದಿಲ್ಲ. ಅಮೃತಚಂದ್ರ ಸ್ವಾಮಿನೇ
धीरज से बताया. ಏನು ಹೇಳ್ತಿದ್ದಾರೆ, ಆ ಶುಭ ಭಾವ ರೂಪ ಯಾವ ಅಪರಾಧ ಇದೆ, ಆ ಅಪರಾಧದಿಂದ ಈ ಜೀವ ಸ್ವರ್ಗಕ್ಕೆ ಹೋಗುತ್ತೆ. ಯಾವ ಜೀವ? ಮುನಿ ಜೀವ. ಮುನಿಗಳ ಜೀವನದಲ್ಲಿ ಪರಮ ಕಾರ್ಯ ಅಂತೂ ಶುದ್ಧೋಪಯೋಗ ವೀತರಾಗ ಸಮತಾ ಭಾವ ಇದೆ. ಆದರೆ ಆ ಶುದ್ಧೋಪಯೋಗದಿಂದ ಹೊರಗಡೆ ಬಂದರೆ ಅದು ಆ ಮುನಿ ಭವದಲ್ಲಿ, ಆ ಮುನಿ ಅವಸ್ಥೆಯಲ್ಲಿ ಅಪರಾಧ ಇದೆ. ಅಮೃತಚಂದ್ರ ಸ್ವಾಮಿ ಸಮಯ ಸಾರದಲ್ಲಿ 2-3 ಕಡೆಗೆ ತಮ್ಮ ಆತ್ಮ ಸ್ವರೂಪವನ್ನು ಬಿಚ್ಚಿಡ್ತಾರೆ. ಕಿ ಪರಪರಿಣತಿ ಹೇತೋರ್ ಮೋಹನಾಮ್ನೋನುಭಾವ ದವಿರತ ಮನುಭಾವ್ಯ ವ್ಯಾಪ್ತಿ ಕಲ್ಮಾಶಿತಾಯ ಮಮ ಪರಮ ವಿಶುದ್ಧಿ ಶುದ್ಧ ಚಿನ್ಮಾತ್ರ ಮೂರ್ತೆ. ನನಗೆ ಮೋಹ ಅನ್ನುವಂತಹ ಈ ಅಪರಾಧ ಆಗುತ್ತಿದೆ, ಇದು ಉದಯ ಬಂದಿದೆ, ಅದಕ್ಕೆ ಶಾಸ್ತ್ರ ಬರಿತಾ ಇದ್ದೇನೆ. ಇದಕ್ಕೆ ಅಪರಾಧ ಅಂತ ಕರೀತಾರೆ ಅವರು. ಯಾಕೆ? ಜೀವದ ಪರಮ ಕರ್ತವ್ಯ ಅಂತೂ ಸ್ವಭಾವದಲ್ಲಿ ಇರೋದಿದೆ. ಸ್ವರೂಪಾಚ್ಯುತ ಜಯಸೇನಾಚಾರ್ಯರು ಹೇಳ್ತಾರೆ, ಸ್ವರೂಪದಿಂದ ಚ್ಯುತನಾಗೋದೇ ಅಪರಾಧ ಇದೆ. ಸ್ವರೂಪ ಅಂದ್ರೇನು? ಸ್ವಭಾವ. ಸ್ವಭಾವದಲ್ಲಿ ಯಾವ ನನ್ನ ಉಪಯೋಗ ಇದೆ ಅದನ್ನ ಹೊರಗಡೆಗೆ ತರೋದೇ ಅಪರಾಧ ಇದೆ. ಹಾಗಾಗಿ ಶುಭ ಇರಲಿ ಅಥವಾ ಅಶುಭ ಇರಲಿ, ಎರಡೂ ಅಪರಾಧ ಇದೆ. ಶುಭ ಅಶುಭದಲ್ಲಿ ಕಂಪ್ಯಾರಿಸನ್ ನಡೆಯುತ್ತೆ, ಆದರೆ ಧರ್ಮದ ಜೊತೆಗೆ ಕಂಪ್ಯಾರಿಸನ್ ಇಲ್ಲ. ಏನು ಹೇಳ್ತಿದ್ದಾರೆ? ಶುಭ ಅಶುಭದ ಜೊತೆಗೆ ಕಂಪ್ಯಾರಿಸನ್ ಇದೆ, शुद्ध भाव ಜೊತೆಗೆ कंपैरिजन ಮಾಡಲಿಕ್ಕೆ ಸಾಧ್ಯ ಇಲ್ಲ. लेकिन अपन क्या करते हैं, शुद्ध भाव को शुभ भाव से कंपेयर करने लगते हैं, जो कि ठीक नहीं है. शुद्ध भाव तो परम कर्तव्य है. तो शुभ भाव अशुभ भाव ಇವೆರಡರಲ್ಲೂ ಯಾವುದು ಶ್ರೇಷ್ಠ? कि शुभ भाव. ಆದರೆ ಶುದ್ಧ ಮತ್ತು ಶುಭದಲ್ಲಿ ಯಾವುದು ಶ್ರೇಷ್ಠ? कि ಈ ಪ್ರಶ್ನೆನೇ ತಪ್ಪಿದೆ. ಕ್ಯೂಂಕಿ ಶುಭ ಭಾವ ಶುದ್ಧ ಭಾವದ ಯಾವ ಮಟ್ಟಕ್ಕೂ ಬರೋದಿಲ್ಲ, ಅದು ಎರಡರಲ್ಲಿ ಯಾವ ಕಂಪ್ಯಾರಿಸನ್ ಇಲ್ಲ. ಹಾಗಾಗಿ ಏನು ಹೇಳ್ತಾರೆ ಇಲ್ಲಿ ಉತ್ತರ ಏನು ಕೊಡ್ತಾರೆ? ಕಿ ರತ್ನತ್ರಯವಂತೂ ಮೋಕ್ಷಕ್ಕೆ ಕಾರಣ ಇದೆ, ಆದರೆ ರತ್ನತ್ರಯವನ್ನು ಸೇವಿಸುವಂತಹ ಮುನಿಗಳ ಜೀವನದಲ್ಲೂ ಕೂಡ ರಾಗದ ಅಂಶ ಶೇಷ ಇರುತ್ತೆ, ಅದು ಕೂಡ ಇನ್ನೂ ಬಾಕಿ ಇರುತ್ತೆ. ಆ ಶುಭ ಭಾವ ರೂಪ ಅಪರಾಧದ ಫಲದಿಂದ ಸ್ವರ್ಗ ಸಿಗುತ್ತೆ. ನಾವು ಯಾವತ್ತಾದರೂ ಇದನ್ನ ಅಪರಾಧ ಅಂತ ಅನ್ಕೊಂಡಿದ್ದೇವೇನು? ಅಪರಾಧ ಅನ್ಸುತ್ತೇನು? ಅಥವಾ ಇದರಲ್ಲೇ ಆನಂದ ಬರುತ್ತೆ? ನಾವು ತುಂಬಾ ದಿನದಿಂದ ಸ್ವಾಧ್ಯಾಯ ಮಾಡಿಕೊಂಡು ಇವತ್ತು ಈ ಮಟ್ಟಿಗೆ ಬಂದು ಈ ವಿಚಾರವನ್ನ ಮಾತಾಡ್ತಿದ್ದೇವೆ. ಹೊರಗಡೆಗೆ ನಾವೇನಾದ್ರೂ ಇದನ್ನ ಮಾತಾಡಕ್ಕೆ ಆಗೋದಿಲ್ಲ, ಇಸ್ಲಿಯೇ ಹೊರಗಡೆ ಹೋಗಿ ಯಾರು ಇದನ್ನ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗೋದಿಲ್ಲ ಅಜ್ಞಾನಿ ಜೀವಕ್ಕೆ. ಈ ವಿಚಾರವನ್ನ ಜೀರ್ಣ ಮಾಡ್ಕೊಳ್ಳೋಕ್ಕೂ ಕೂಡ ನಮಗೆ ಶಕ್ತಿ ಬೇಕಾಗುತ್ತೆ. ಯಾವ ರೀತಿಯಾದ ಶಕ್ತಿ? ಜಿನ್ವಾಣಿಯ ಯಾವ ಈ ರೀತಿಯಾದ ಸ್ವರೂಪ ಇದೆ, ಇದನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಬೇಕಾಗುತ್ತೆ. ಶುಭ ಭಾವವನ್ನು ಅಪರಾಧ ಅಂತ ತಿಳಿಯುವಂತಹ ಶಕ್ತಿ ಬೇಕಾಗುತ್ತೆ. ಯಾವ ದೃಷ್ಟಿಯಿಂದ? ಸ್ವಭಾವದಲ್ಲಿನ ಗಮನದ ದೃಷ್ಟಿಯಿಂದ ಶುಭ ಭಾವ ಕೂಡ ಅಪರಾಧ ಇದೆ. ಯಾಕಂದರೆ ಸ್ವಭಾವದಲ್ಲಿದ್ದರೆ ಸಂವರ ನಿರ್ಜರೆ ಆಗುತ್ತೆ, ಶುಭ ಭಾವದಿಂದ ಬಂದಾಗುತ್ತೆ. ಮುಂದೇನು ಹೇಳಿದ್ರು? ಹಾಗಾದರೆ ಶುಭೋಪಯೋಗ ಅಪರಾಧ ಇದೆಯೇನು? ಅದಕ್ಕೇನು ಹೇಳ್ತಾನೆ? ಶ್ಲೋಕ ಹೇಳ್ತಾರೆ ನೋಡಿ. ಶುಭ ಭಾವ ಅಪರಾಧ ಇದೆಯೇನು ಅನ್ನೋದಕ್ಕೆ ಅಮೃತಚಂದ್ರ ಸ್ವಾಮಿ ಶ್ಲೋಕ ಹೇಳ್ತಾರೆ ಒಂದು. ನನು ಕಥಮೇವ ಸಿದ್ಧಯತಿ ದೇವಾಯು ಪ್ರಭೃತಿ ಸತ್ಪ್ರಕೃತಿ ಬಂಧ ಸಕಲ ಜನ ಸುಪ್ರಸಿದ್ಧೋ ರತ್ನತ್ರಯಧಾರಿಣ ಮುನಿವರಾಣಾಂ. ಏನು ಹೇಳ್ತಿದ್ದಾರೆ? ಈ ರತ್ನತ್ರಯ ಬಂಧಕ್ಕೆ ಕಾರಣ ಇಲ್ಲ. ಹಾಗಾದ್ರೆ ಇಲ್ಲಿ ಏನು ಸಂದೇಹ ಉಂಟಾಗುತ್ತೆ? ಕಿ ರತ್ನತ್ರಯಧಾರಿ